ಇವಾಗ ನಮ್ಮ ಪವಿತ್ರ ಕುರಾನ್ ಪ್ರವಚನ ಕೇಂದ್ರ ಬಿಂದು ಆಗಿರುವಂಥ ಜನಾಬ್ ಮೊಹಮ್ಮದ್ ಕುಯ್ ಅವರಿಗೆ ನೇರವಾಗಿ ಇವತ್ತಿನ ವಿಷಯ ಮಾನವ ಘನತೆ ಬಗ್ಗೆ ಪ್ರವಚನ ನೀಡಬೇಕಾಗಿ ನಾನು ವೇದಿಕೆ ಮೇಲೆ ಆಹ್ವಾನಿಸುತ್ತೇನೆ. ಡಾಕ್ಟರ್ ಜನಾಬ್ ಮೊಹಮ್ಮದ್ ಕುಯ್ ರಾಜ್ಯದ ಪ್ರಸಿದ್ಧ ಪ್ರವಚನಕಾರರು. أعوذ بالله من الشيطان الرجيم. بسم الله الرحمن الرحيم. يا أيها الذين آمنوا كونوا قوامين بالقسط شهداء لله ولو على أنفسكم وبالوالدين والأقربين إن يكن غنيا أو فقيرا فالله أولى بهما فلا تتبعوا الهوى أن تعدلوا وإن تلووا أو تعرضوا فإن الله كان بما تعملون خبيرا. يا أيها الذين آمنوا كونوا قوامين لله شهداء بالقسط ولا يجرمنكم شنآن قوم على ألا تعدلوا اعدلوا هو أقرب للتقوى واتقوا الله إن الله خبير بما تعملون. ಸದಕಲ್ಲಾಹುಲ್ ಅಲಿಯುಲ್ ಅಲೀಮ್. ಪರಮದಯಾಮಯನು ಕರುಣಾನಿಧಿಯೂ ಆದ ನಮ್ಮೆಲ್ಲರನ್ನು ಸೃಷ್ಟಿಸಿರುವ, ನಮ್ಮೆಲ್ಲರನ್ನು ಪರಿಪಾಲಿಸುತ್ತಿರುವ ನಮ್ಮೆಲ್ಲರ ಸೃಷ್ಟಿಕರ್ತನ ನಾಮದಿಂದ. ಓ ಸತ್ಯ ವಿಶ್ವಾಸಿಗಳೇ, ನೀವು ನ್ಯಾಯದ ಧ್ವಜವಾಹಕರು, ಅಲ್ಲಾಹನಿಗಾಗಿ ಸಾಕ್ಷ್ಯ ವಹಿಸುವವರೂ ಆಗಿರಿ. ನಿಮ್ಮ ನ್ಯಾಯ ಮತ್ತು ಸಾಕ್ಷ್ಯವು ಸ್ವತಃ ನಿಮ್ಮ ವಿರುದ್ಧ ಅಥವಾ ನಿಮ್ಮ ಮಾತಾಪಿತರ ವಿರುದ್ಧ ಅಥವಾ ನಿಮ್ಮ ಸಂಬಂಧಿಕರ ವಿರುದ್ಧವಾಗಿದ್ದರೂ ಸರಿಯೇ. ಕಕ್ಷಿಯು ಧನಿಕನಿರಲಿ ಅಥವಾ ಬಡವನಿರಲಿ, ನಿಮಗಿಂತ ಹೆಚ್ಚಾಗಿ ಅಲ್ಲಾಹನು ಅವರ ಹಿತಚಿಂತಕನಾಗಿರುತ್ತಾನೆ. ಆದುದರಿಂದ ನಿಮ್ಮ ಹಿತಾಸಕ್ತಿಯ ಅನುಸರಣೆಯಲ್ಲಿ ನ್ಯಾಯ ಪರಿಪಾಲನೆಯಿಂದ ಸರಿಯಬೇಡಿ. ನೀವು ಗೂಢಾರ್ಥದ ಮಾತುಗಳನ್ನಾಡಿದರೆ ಅಥವಾ ಸತ್ಯದಿಂದ ನುಣುಚಿಕೊಂಡರೆ ನಿಶ್ಚಯವಾಗಿಯೂ ನೀವು ಮಾಡುತ್ತಿರುವ ಕರ್ಮಗಳ ಅರಿವು ಅಲ್ಲಾಹನಿಗೆ ಇದೆ ಎಂಬುದು ನಿಮಗೆ ಚೆನ್ನಾಗಿ ತಿಳಿದಿರಲಿ. ಸತ್ಯವಿಶ್ವಾಸಿಗಳೇ, ನೀವಲ್ಲಾಹನಿಗಾಗಿ ಸತ್ಯದಲ್ಲೇ ನೆಲೆ ನಿಲ್ಲುವವರು, ನ್ಯಾಯದ ಸಾಕ್ಷ್ಯ ವಹಿಸುವವರು ಆಗಿರಿ. ಒಂದು ವಿಭಾಗದ ಮೇಲಿನ ದ್ವೇಷವು ನಿಮ್ಮನ್ನು ನ್ಯಾಯದಿಂದ ವಿಮುಖರಾಗುವಷ್ಟು ರೇಗಿಸಿದಿರಲಿ. ನ್ಯಾಯ ಪಾಲಿಸಿರಿ, ಇದು ದೇವಭಯಕ್ಕೆ ಹೆಚ್ಚು ಅನುಗುಣವಾಗಿರುತ್ತದೆ. ಅಲ್ಲಾಹನನ್ನು ಭಯಪಟ್ಟು ವರ್ತಿಸಿರಿ, ನೀವು ಮಾಡುತ್ತಿರುವುದೆಲ್ಲವನ್ನು ಅಲ್ಲಾಹನು ಚೆನ್ನಾಗಿ ಅರಿಯುವವನಾಗಿದ್ದಾನೆ. ಬಸವಣ್ಣನವರ ಕರ್ಮಭೂಮಿಯಲ್ಲಿ 9ನೆಯ ವರ್ಷ ನಡೆಯುತ್ತಿರುವ ಪವಿತ್ರ ಕುರ್ಆನ್ ಪ್ರವಚನ ಕಾರ್ಯಕ್ರಮದ ವಿಶೇಷ ಅತಿಥಿಯಾಗಿ ಭಾಗವಹಿಸುತ್ತಿರುವ ಜಮಾಯತೆ ಇಸ್ಲಾಮಿ ಹಿಂದ್ ಕರ್ನಾಟಕ ರಾಜ್ಯಾಧ್ಯಕ್ಷರಾದ ಡಾಕ್ಟರ್ ಮೊಹಮ್ಮದ್ ಸಾದ್ ಬೆಳಗಾವಿ ಸಾಹಬ್ರವರೇ, ಈ ಸಮಾರಂಭದ ವೇದಿಕೆಯಲ್ಲಿರುವ ಎಲ್ಲ ಗೌರವಾನ್ವಿತ ಅತಿಥಿಗಳೇ, ಅತ್ಯಂತ ಗೌರವಾನ್ವಿತ ರಾಜಕೀಯ ನಾಯಕರುಗಳೇ, ಆದರಣೀಯ ಅಧಿಕಾರಿಗಳೇ, ವೇದಿಕೆಯಲ್ಲಿರುವ ಎಲ್ಲ ಗೌರವಾನ್ವಿತ ಅತಿಥಿಗಳೇ, ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿರುವ ಗೌರವಾನ್ವಿತ ಹಿರಿಯರೇ, ಪ್ರೀತಿಯ ಸಹೋದರಿಯರೇ, ಸಹೋದರರೇ, ಮಾಧ್ಯಮ ಮಿತ್ರರೇ, ಅಸ್ಸಲಾಮು ಅಲೈಕುಂ. ನಿಮ್ಮೆಲ್ಲರ ಮೇಲೆ ದೇವನ ಶಾಂತಿ ಮತ್ತು ಕರುಣೆ ಸದಾ ವರ್ಷಿಸುತ್ತಿರಲಿ.
ಬಸವ ಕಲ್ಯಾಣದಲ್ಲಿ ನಿರಂತರವಾಗಿ ಈ ಕಾರ್ಯಕ್ರಮ ಕಳೆದ 9 ವರ್ಷಗಳಿಂದ ನಡೆಯುತ್ತಾ ಇದೆ. ಈ ಪ್ರವಚನ ಕಾರ್ಯಕ್ರಮದಲ್ಲಿ ಎಲ್ಲ ಧರ್ಮದ ಜನರು ಅತ್ಯಂತ ಪ್ರೀತಿಯಿಂದ ಭಾಗವಹಿಸ್ತಾ ಇದ್ದಾರೆ. ಕಳೆದ 7-8 ವರ್ಷಗಳಲ್ಲಿ ನಿರಂತರವಾಗಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿರುವ ಸಹೋದರ ಸಹೋದರಿಯರು ಧಾರಾಳ ಮಂದಿ ಇದ್ದಾರೆ. ಈ ಕಾರ್ಯಕ್ರಮ ಇದು ಅರಿವು ಮೂಡಿಸುವಂತಹ ಕಾರ್ಯಕ್ರಮ. ಎಲ್ಲರೂ ಎಲ್ಲರ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಬೇಕಾದದ್ದು ನಮ್ಮೆಲ್ಲರ ಬಹಳ ದೊಡ್ಡ ಜವಾಬ್ದಾರಿ. ಪ್ರತ್ಯೇಕವಾಗಿ ಇವತ್ತಿನ ಕಾಲದಲ್ಲಿ ಎಲ್ಲರೂ ಎಲ್ಲರ ಕಾರ್ಯಕ್ರಮಗಳಲ್ಲಿ ಭಾಗವಹಿಸು. ನಮ್ಮ ಕಾಲ ಅಂತರ ಬಹಳ ಕಡಿಮೆಯಾಗಿರುವ ಕಾಲ. ಆಕಾಶ ಮತ್ತು ಭೂಮಿಯ ಮಧ್ಯೆ ಅಂತರ ಕಡಿಮೆಯಾಗಿದೆ. ತೀರ ಮತ್ತು ತೀರಗಳ ಮಧ್ಯೆ, ಸಮುದ್ರ ತೀರಗಳ ಮಧ್ಯೆ ಅಂತರ ಬಹಳ ಕಡಿಮೆಯಾಗಿದೆ. ದೇಶ ಮತ್ತು ದೇಶಗಳ ಮಧ್ಯೆ, ನಗರ ಮತ್ತು ನಗರಗಳ ಮಧ್ಯೆ, ಗ್ರಾಮ ಮತ್ತು ಗ್ರಾಮಗಳ ಮಧ್ಯೆ ಅಂತರ ಬಹಳ ಕಡಿಮೆಯಾಗಿದೆ. ಅಂದರೆ ಬಹಳ ಬೇಗ ನಾವು ಭೂಮಿಯಿಂದ ಆಕಾಶಕ್ಕೆ ತಲುಪಬಲ್ಲೆವು. ಬಹಳ ವೇಗವಾಗಿ ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ನಾವು ತಲುಪಬಲ್ಲೆವು. ಬಹಳ ವೇಗವಾಗಿ ಒಂದು ನಗರದಿಂದ ಇನ್ನೊಂದು ನಗರಕ್ಕೆ ತಲುಪಬಲ್ಲೆವು. ಹೀಗೆ ಅಂತರ ಬಹಳ ಕಡಿಮೆಯಾಗಿರುವ ಕಾಲ. ಆದರೆ ಮನುಷ್ಯರ ಮಧ್ಯೆ ಇರುವ ಅಂತರ ಕಡಿಮೆಯಾಗಿದೆಯೋ ಅಥವಾ ಹೆಚ್ಚಾಗ್ತಾ ಇದೆಯೋ ಅಂತ ಕೇಳಿದರೆ ಉತ್ತರ ನಮಗೆಲ್ಲರಿಗೂ ಬಹಳ ಸ್ಪಷ್ಟವಾಗಿ ಗೊತ್ತಿದೆ. ಮನುಷ್ಯರ ಮಧ್ಯೆ ಅಂತರ ಕಡಿಮೆಯಾಗ್ತಾ ಇಲ್ಲ, ಮನುಷ್ಯರ ಮಧ್ಯೆ ಅಂತರ ಹೆಚ್ಚುತ್ತಲೇ ಇದೆ. ಅರಿವು ಮೂಡಿಸಲು, ಅರ್ಥ ಮಾಡಲು, ನಿಕಟರಾಗಲು ಬೇಕಾದ ಸವಲತ್ತುಗಳು, ಬೇಕಾದಷ್ಟು ಅವಕಾಶಗಳು ಖಂಡಿತವಾಗಿಯೂ ಇದೆ. ಇದೆಲ್ಲವೂ ಇರುವಾಗಲೂ ನಾವು ದಿನದಿಂದ ದಿನಕ್ಕೆ ದೂರ ಆಗ್ತಾ ಇದ್ದೇವೆ. ದಿನದಿಂದ ದಿನಕ್ಕೆ ನಮ್ಮ ಸಂಬಂಧ ಹಾಳಾಗ್ತಾ ಇದೆ. ದಿನದಿಂದ ದಿನಕ್ಕೆ ನಮ್ಮ ಅಂತರ ಹೆಚ್ಚಾಗ್ತಾ ಇದೆ. ಇಂತಹ ಒಂದು ಪರಿಸ್ಥಿತಿಯಲ್ಲಿ ನಮ್ಮನ್ನು ನಿಕಟಗೊಳಿಸಲು, ನಮ್ಮ ಮನಸ್ಸುಗಳನ್ನು ಜೋಡಿಸಲು ಇರುವಂತಹ ಕಾರ್ಯಕ್ರಮವಾಗಿದೆ ಈ ಕುರ್ಆನ್ ಕಾರ್ಯಕ್ರಮ ಅಂತ ಬಹಳ ಪ್ರಾಮಾಣಿಕವಾಗಿ ನಾನು ಹೇಳ್ತಾ ಇದ್ದೇನೆ. ಎಲ್ಲಿ ನೋಡಿದ್ರೂ ವಿಮರ್ಶೆ, ಟೀಕೆ, ನಿಂದನೆ, ಅವಮಾನ, ಅಪಹಾಸ್ಯ ಇದೇ ನಡೆಯುತ್ತಿರುವಂತಹ ಕಾಲ ಇದು. ಇಂತಹ ಒಂದು ಕಾಲದಲ್ಲಿ ಈ ಕುರ್ಆನ್ ಪ್ರವಚನ ಕಾರ್ಯಕ್ರಮ ಇದು ಯಾವುದೂ ಇಲ್ಲದ, ಅದು ಯಾವುದಕ್ಕೂ ಆಸ್ಪದವೇ ಇಲ್ಲದ, ಇದೆಲ್ಲರನ್ನು ಪ್ರೀತಿಸುವ, ಇದು ಎಲ್ಲರನ್ನು ಗೌರವಿಸುವ ಒಂದು ಕಾರ್ಯಕ್ರಮವಾಗಿದೆ ಎಂದು ಮಾತ್ರ ಅಲ್ಲ, ಇದೆಲ್ಲರ ಮನಸ್ಸಿಗೆ ಸಂತೋಷವನ್ನು ಕೊಡುವ ಕಾರ್ಯಕ್ರಮ. ಈ 3 ದಿನಗಳ ಕಾರ್ಯಕ್ರಮಗಳಲ್ಲಿ ಯಾರ ಮನಸ್ಸಿಗೂ ನೋವಾಗುವ ಒಂದೇ ಒಂದು ವಿಷಯಗಳು ಈ ವೇದಿಕೆಯಲ್ಲಿ ಚರ್ಚಿಸಲ್ಪಡುವುದಿಲ್ಲ ಅಂತ ಬಹಳ ಪ್ರಾಮಾಣಿಕವಾಗಿ ನಾನು ಭರವಸೆಯನ್ನು ಕೊಡುತ್ತಾ ಇದ್ದೇನೆ. ಇದೆಲ್ಲರೂ ಪ್ರೀತಿಸುವ, ಎಲ್ಲರೂ ಗೌರವಿಸುವಂತಹ ಕಾರ್ಯಕ್ರಮ. ಸಹೋದರ ಸಹೋದರಿಯರೇ, ಧರ್ಮದ ಹೆಸರಲ್ಲಿ ಅಧರ್ಮ ಮೆರೆಯುತ್ತಿರುವಂತಹ ಕಾಲ ಇದು. ಧರ್ಮದ ಹೆಸರಲ್ಲಿ ಹಗೆತನ, ವಿಭಜನೆ ಉತ್ಪಾದಿಸಲ್ಪಡುತ್ತಿರುವ ಕಾಲ ಇದು. ನಮ್ಮ ಕಾಲದ ಬಗ್ಗೆ ಹೇಳಲಾಗುತ್ತದೆ, ಅಮೇರಿಕ ಹತ್ತಿರ ಆಗಿರುವ, ನೆರೆಮನೆ ದೂರ ಆಗಿರುವ ಕಾಲ ಇದು. ಅಮೇರಿಕ ಬಹಳ ಹತ್ತಿರ ಆಗಿರುವ, ನೆರೆಮನೆ ಬಹಳ ದೂರ ಆಗಿರುವ ಕಾಲ. ಅಂದರೆ ನಮ್ಮ ಅಭಿವೃದ್ಧಿ, ನಮ್ಮ ಬೆಳವಣಿಗೆ, ನಮ್ಮ ಟೆಕ್ನಾಲಜಿ ಅಮೇರಿಕಾವನ್ನು ಬಹಳ ನಿಕಟಗೊಳಿಸಿದೆ. ಆದರೆ ಮಾನವತೆಯ ಅಧಪತನ, ನೈತಿಕತೆಯ ಅಧಪತನದ ಕಾರಣದಿಂದಾಗಿ ನೆರೆಮನೆ ಬಹಳ ದೂರ ಆಗಿದೆ ಈ ಕಾಲದಲ್ಲಿ. ಆ ಮಾನವತೆಯನ್ನು ಬೆಳೆಸಬೇಕಾದ, ಆ ನೈತಿಕತೆಯನ್ನು ಬಲಪಡಿಸಬೇಕಾದ ಬಹಳ ದೊಡ್ಡ ಚಳವಳಿ ಸಮಾಜದಲ್ಲಿ ನಡೆಯಬೇಕಾಗಿದೆ. ಕುರ್ಆನ್ ಪ್ರವಚನದ ಒಂದು ಉದ್ದೇಶ ಮಾನವತೆಯನ್ನು ಬಲಪಡಿಸುವುದಾಗಿದೆ ಅಂತ ಕೂಡ ನಾನು ನಿಮ್ಮೊಂದಿಗೆ ನೆನಪಿಸ್ತಾ ಇದ್ದೇನೆ. ಧರ್ಮದ ಸಂದೇಶಗಳು,
ಧರ್ಮ ಕಲಿಸಿಕೊಟ್ಟಿರುವ ಮೌಲ್ಯಗಳು, ಧರ್ಮ ಬೋಧಿಸಿರುವ ಶಾಂತಿಯುತ ಸಮಾಜ, ಅದನ್ನು ಬಲಪಡಿಸಬೇಕಾದದ್ದು ಕಾಲದ ಅನಿವಾರ್ಯವಾದ ಬೇಡಿಕೆಯಾಗಿದೆ. ಜಗತ್ತಿನಲ್ಲಿ ಯಾವ ಧರ್ಮಗಳು ಒಂದು ಧರ್ಮವನ್ನು ಪ್ರತಿನಿಧಿಸುವ ದೇವರುಗಳ ಬಗ್ಗೆ ಯಾವ ಧರ್ಮಗ್ರಂಥಗಳು ಕಲಿಸಿಕೊಡಲಿಲ್ಲ. ಯಾವುದಾದರೂ ಒಂದು ಧರ್ಮದ ದೇವರು ಅಂತ ಯಾವ ದೇವರನ್ನು ಯಾವ ಧರ್ಮಗಳು ಪರಿಚಯಿಸಲಿಲ್ಲ. ಒಂದೊಂದು ಧರ್ಮವನ್ನು, ಒಂದೊಂದು ಸಮುದಾಯಗಳನ್ನು ಪ್ರತಿನಿಧಿಸುವ ದೇವರುಗಳ ಬಗ್ಗೆ ಜಗತ್ತಿನ ಯಾವ ಧರ್ಮಗ್ರಂಥಗಳು ಹೇಳಿಕೊಡಲಿಲ್ಲ. ಎಲ್ಲ ಧಾರ್ಮಿಕ ಗ್ರಂಥಗಳು ಕಲಿಸಿಕೊಟ್ಟಿರುವುದು ಇಡೀ ಮಾನವ ಕುಲದ ಸೃಷ್ಟಿಕರ್ತನ ಬಗ್ಗೆ, ಇಡೀ ಮಾನವ ಕುಲದ ಒಡೆಯನ ಬಗ್ಗೆ, ಇಡೀ ಮಾನವ ಕುಲದ ಪ್ರಭುವಿನ ಬಗ್ಗೆ. ಮನುಷ್ಯರು ಸೃಷ್ಟಿಸಿಕೊಂಡ ದೇವರುಗಳ ಬಗ್ಗೆ ಯಾವ ಧಾರ್ಮಿಕ ಗ್ರಂಥಗಳು ಕಲಿಸಿಕೊಡಲಿಲ್ಲ. ನೀವು ಯಾವ ಧಾರ್ಮಿಕ ಗ್ರಂಥವನ್ನು ಬೇಕಾದರೂ ಅಧ್ಯಯನ ನಡೆಸಿ, ಮನುಷ್ಯರು ಸೃಷ್ಟಿಸಿಕೊಂಡ ದೇವರುಗಳ ಬಗ್ಗೆ ಧಾರ್ಮಿಕ ಗ್ರಂಥಗಳಲ್ಲಿ ಯಾವ ಉಲ್ಲೇಖವೂ ಇಲ್ಲ. ಮನುಷ್ಯನನ್ನು ಸೃಷ್ಟಿಸಿದ ದೇವರುಗಳ ಬಗ್ಗೆ ಎಲ್ಲ ಧಾರ್ಮಿಕ ಗ್ರಂಥಗಳು ನಿಮಗೆ ಹೇಳಿಕೊಟ್ಟಿದೆ. ಯಾ ಅಯ್ಯುಹಲ್ಲದೀನ ಆಮನು ಯಾ ಅಯ್ಯುಹನ್ನಾಸ್ ಉಅ್ಬುದು ರಬ್ಬಕುಂ ಅಲ್ಲದೀ ಖಲಕಕುಂ ವಲ್ಲದೀನ ಮಿನ್ ಕಬ್ಲಿಕುಂ. ಕುರ್ಆನ್ನ ಬಹಳ ಮೂಲಭೂತವಾದ ಸಿದ್ಧಾಂತ. ಮನುಷ್ಯರೇ, ನಿಮ್ಮನ್ನು ನಿಮ್ಮ ಪೂರ್ವಿಕರನ್ನು ಸೃಷ್ಟಿಸಿರುವ ದೇವನ ಆರಾಧನೆಯನ್ನು ನೀವು ಮಾಡಿ. ಎಲ್ಲ ಧರ್ಮಗ್ರಂಥಗಳು ಕಲಿಸಿಕೊಟ್ಟದ್ದು, ಪರಿಚಯಿಸಿದ್ದು ಆ ದೇವನನ್ನು. ವೇದಗಳು ಪರಿಚಯಿಸಿಕೊಟ್ಟದ್ದು ಆ ದೇವನನ್ನು. ಉಪನಿಷತ್ತುಗಳು ಪರಿಚಯಿಸಿಕೊಟ್ಟದ್ದು ನಿಮ್ಮನ್ನು, ನಿಮ್ಮ ಪೂರ್ವಿಕರನ್ನು ಸೃಷ್ಟಿಸಿದ ದೇವನನ್ನು. ಬಸವಣ್ಣನವರು ಅಗಮ್ಯ ಅಗೋಚರ ಅಂತ ಹೇಳಿದ್ದು ನಿಮ್ಮನ್ನು, ನಿಮ್ಮ ಪೂರ್ವಿಕರನ್ನು ಸೃಷ್ಟಿಸಿದ ದೇವನ ಬಗ್ಗೆ. ವಿವೇಕಾನಂದರು ಕಲಿಸಿಕೊಟ್ಟದ್ದು, ನಾರಾಯಣ ಗುರುಗಳು ಹೇಳಿಕೊಟ್ಟದ್ದು ನಿಮ್ಮನ್ನು, ನಿಮ್ಮ ಪೂರ್ವಿಕರನ್ನು ಸೃಷ್ಟಿಸಿದ ದೇವನ ಬಗ್ಗೆ. ಕುರ್ಆನ್ ಬಹಳ ಮನೋಹರವಾಗಿ ಹೇಳಿತ್ತು, ಯಾ ಅಯ್ಯುಹನ್ನಾಸ್ ಉಅ್ಬುದು ರಬ್ಬಕುಂ ಅಲ್ಲದೀ ಖಲಕಕುಂ ವಲ್ಲದೀನ ಮಿನ್ ಕಬ್ಲಿಕುಂ. ಮನುಷ್ಯರೇ, ನಿಮ್ಮನ್ನು, ನಿಮ್ಮ ಪೂರ್ವಿಕರನ್ನು ಸೃಷ್ಟಿಸಿರುವ ದೇವನನ್ನು ನೀವು ಆರಾಧಿಸಬೇಕು, ಆ ದೇವನ ದಾಸರಾಗಿ ಬದುಕಬೇಕು. ಆದ್ದರಿಂದ ಜಗತ್ತಿನ ಎಲ್ಲ ಧಾರ್ಮಿಕ ಗ್ರಂಥಗಳು ಎಲ್ಲ ಮನುಷ್ಯರನ್ನು ಸೃಷ್ಟಿಸಿರುವ, ಎಲ್ಲ ಮನುಷ್ಯರನ್ನು ಪರಿಪಾಲಿಸುತ್ತಿರುವ ದೇವನನ್ನು ಪರಿಚಯಿಸಿಕೊಟ್ಟಿದೆ. ಹಾಗೆ ಎಲ್ಲ ಮನುಷ್ಯರನ್ನು ಸೃಷ್ಟಿಸಿರುವ ದೇವನನ್ನು ಪರಿಚಯಿಸುವಂತಹ ಒಂದು ಕಾರ್ಯಕ್ರಮವಾಗಿದೆ ನಿಜವಾಗಿ ಪವಿತ್ರ ಕುರ್ಆನ್ ಪ್ರವಚನ ಕಾರ್ಯಕ್ರಮ. ಸಹೋದರ ಸಹೋದರಿಯರೇ, ಕುರ್ಆನ್ನ ಬಗ್ಗೆ ಕುರ್ಆನ್ ಹೇಳಿತು, ಇನ್ನ ಹಾದಲ್ ಕುರ್ಆನ ಯಹ್ದೀ ಲಿಲ್ಲತೀ ಹಿಯ ಅಕ್ವಂ. ಈ ಗ್ರಂಥದ ಸಂದೇಶಗಳು ಇದು ನಿಮಗೆ ನೇರ ಮಾರ್ಗವನ್ನು ತೋರಿಸಿಕೊಡುತ್ತದೆ. ಅತ್ಯಂತ ನೇರವಾದ ಮಾರ್ಗವನ್ನು ನಿಮಗೆ ತೋರಿಸಿಕೊಡುತ್ತದೆ. ವಕ್ರತೆಗಳಿಲ್ಲದ, ವಿರೋಧಾಭಾಸಗಳಿಲ್ಲದ, ಸಂಕೀರ್ಣತೆಗಳಿಲ್ಲದ, ಕ್ಲಿಷ್ಟಕರ ಅಲ್ಲದ, ಬಹಳ ನೇರವಾದ ಸರಳವಾದ ಜೀವನದ ಮಾರ್ಗವನ್ನು ಈ ಗ್ರಂಥದ ಸಂದೇಶಗಳು ನಿಮಗೆ ತೋರಿಸಿಕೊಡುತ್ತದೆ. ಆದ್ದರಿಂದ ಕುರ್ಆನ್ನ ಸಂದೇಶಗಳು ನಮ್ಮ ಬದುಕಿಗೆ ಬೆಳಕನ್ನು ತೋರಿಸುವ, ನಮಗೆ ನೇರ ಮಾರ್ಗವನ್ನು ತೋರಿಸಿಕೊಡುವ, ನಮ್ಮನ್ನು ಒಳ್ಳೆಯವರನ್ನಾಗಿ ಮಾಡುವ, ಒಳ್ಳೆಯ ಮನುಷ್ಯರನ್ನಾಗಿ ಮಾಡುವ ಸಂದೇಶಗಳಾಗಿವೆ ಕುರ್ಆನ್ನ ಸಂದೇಶಗಳು. ಆದ್ದರಿಂದ 3 ದಿನಗಳ ಈ ಕುರ್ಆನ್ ಪ್ರವಚನ ಕಾರ್ಯಕ್ರಮಗಳಲ್ಲಿ ನೀವು ಬಹಳ ಪ್ರಜ್ಞೆಯೊಂದಿಗೆ, ಬಹಳ ವಿವೇಕದೊಂದಿಗೆ, ಬಹಳ ಪ್ರೀತಿಯೊಂದಿಗೆ ಭಾಗವಹಿಸಬೇಕು ಎಂಬ ವಿನಂತಿಯೊಂದಿಗೆ ನಮ್ಮ ಇವತ್ತಿನ ಚರ್ಚೆಯ ವಿಷಯ ಮಾನವ ಘನತೆ ಎಂಬುದಾಗಿದೆ. ಪವಿತ್ರ ಕುರ್ಆನ್ನ ಮೂಲ ಸಿದ್ಧಾಂತ ವಲಕದ್ ಕರ್ರಮ್ನಾ ಬನಿ ಆದಮ್. ಈಗಾಗಲೇ ಈ ವೇದಿಕೆಯಲ್ಲಿ ಪ್ರಸ್ತಾಪಿಸಲ್ಪಟ್ಟ ಕುರ್ಆನ್ನ ಸೂಕ್ತ ಅದು. ವಲಕದ್ ಕರ್ರಮ್ನಾ ಬನಿ ಆದಮ್, ನಾವು ಮನುಷ್ಯರನ್ನು ಗೌರವಿಸಿದ್ದೇವೆ ಅಂತ ನಿಮ್ಮನ್ನು ಸೃಷ್ಟಿಸಿದ ದೇವ ನಿಮ್ಮ ಬಗ್ಗೆ ಹೇಳು. ಆ ಗೌರವಕ್ಕೆ ಜಾತಿಯ, ಧರ್ಮದ, ಲಿಂಗದ ಯಾವ ವ್ಯತ್ಯಾಸವೂ ಇಲ್ಲ. ಈ ಭೂಮಿಯಲ್ಲಿ ಬದುಕುತ್ತಿರುವ ಪ್ರತಿಯೊಬ್ಬ ಮನುಷ್ಯ, ಅವನ ಧರ್ಮ ಯಾವುದೇ ಇರಲಿ, ಅವನ ಜಾತಿ ಯಾವುದೇ ಇರಲಿ, ಅವನ ಲಿಂಗ ಯಾವುದೇ ಇರಲಿ, ಈ ಜಗತ್ತಿನಲ್ಲಿ ಬದುಕುತ್ತಿರುವ ಪ್ರತಿಯೊಬ್ಬ ಮನುಷ್ಯನನ್ನು ದೇವ ಗೌರವಿಸಿದ್ದಾನೆ ಅಂತ ದೇವ ಹೇಳುವುದು. ವಲಕದ್ ಕರ್ರಮ್ನಾ ಬನಿ ಆದಮ್, ನಾವು ಮನುಷ್ಯರನ್ನು ಗೌರವಿಸಿದ್ದೇವೆ. ಆದ್ದರಿಂದ ಜಗತ್ತಿನಲ್ಲಿರುವ ಎಲ್ಲ ಮನುಷ್ಯರನ್ನು ಗೌರವಿಸಬೇಕಾದದ್ದು ನಿಮ್ಮ
ಜವಾಬ್ದಾರಿ ಎಂದು ಕುರಾನ್ ಹೇಳುತ್ತದೆ. ಜಗತ್ತಿನಲ್ಲಿ ಬದುಕುತ್ತಿರುವ ಎಲ್ಲ ಮನುಷ್ಯರನ್ನು ಗೌರವಿಸಬೇಕಾದದ್ದು ನಿಮ್ಮ ಧಾರ್ಮಿಕವಾದ ಹೊಣೆಗಾರಿಕೆಯಾಗಿದೆ. ಈ ಜಗತ್ತು ಆಲಿಸಿರುವ ಅತ್ಯಂತ ಶ್ರೇಷ್ಠವಾದ ಅತ್ಯಂತ ಕ್ರಾಂತಿಕಾರಿ ಘೋಷಣೆ ಯಾವುದು ಎಂಬ ಪ್ರಶ್ನೆಗೆ ಉತ್ತರ ಲಾ ಇಲಾಹ ಇಲ್ಲಲ್ಲಾ ಎಂಬುದಾಗಿದೆ. ಈ ಜಗತ್ತು ಆಲಿಸಿರುವ ಅತ್ಯಂತ ಕ್ರಾಂತಿಕಾರಿ ಘೋಷಣೆ ಅದು. ಲಾ ಇಲಾಹ, ಯಾವ ದೇವರುಗಳು ಇಲ್ಲ, ಯಾವ ದೇವರುಗಳು, ಯಾವ ಆರಾಧ್ಯರು ಇಲ್ಲ, ಆರಾಧ್ಯರುಗಳೇ ಇಲ್ಲ, ದೇವರುಗಳೇ ಇಲ್ಲ. ಮನುಷ್ಯನನ್ನು ಎಲ್ಲ ದಾಸ್ಯತನದಿಂದ ವಿಮೋಚನೆಗೊಳಿಸುವ, ಎಲ್ಲ ರೀತಿಯ ಬಂಧನಗಳಿಂದ ನಿಮ್ಮನ್ನು ಬಿಡುಗಡೆಗೊಳಿಸುವ, ಎಲ್ಲ ರೀತಿಯ ಗುಲಾಮಗಿರಿಯಿಂದ ನಿಮ್ಮನ್ನು ಬಿಡುಗಡೆಗೊಳಿಸುವ, ಎಲ್ಲ ರೀತಿಯ ಸಂಕೋಲೆಗಳಿಂದ ನಿಮ್ಮನ್ನು ಬಿಡುಗಡೆಗೊಳಿಸುವ ಬಹಳ ದೊಡ್ಡ ಒಂದು ತತ್ವ ಅದು. ಲಾ ಇಲಾಹ, ಯಾವ ದೇವರುಗಳು ಇಲ್ಲ, ಯಾವ ಆರಾಧ್ಯರುಗಳು ಇಲ್ಲ, ನೀವು ಯಾರ ದಾಸರೂ ಅಲ್ಲ, ನೀವು ಯಾರ ಗುಲಾಮರೂ ಅಲ್ಲ. ಇಲ್ಲಲ್ಲ, ಒಬ್ಬ ದೇವನ ಹೊರತು, ಒಬ್ಬ ದೇವನ ಹೊರತು ನೀವು ಯಾರ ಗುಲಾಮರೂ ಅಲ್ಲ. ಅಲ್ಲಾಹು ಅಂದರೆ ಮುಸ್ಲಿಮರ ದೇವರು ಅಂತ ಕುರಾನ್ ಪರಿಚಯಿಸಿದ್ದಲ್ಲ. ಅಲ್ಲಾಹು ಎಂಬ ಹೆಸರು ಮುಸ್ಲಿಮರ ದೇವರು ಅಂತ ಕುರಾನ್ ಹೇಳಿಕೊಟ್ಟದ್ದಲ್ಲ. ಜಗತ್ತಿನ ಒಡೆಯ, ಜಗತ್ತಿನ ಸೃಷ್ಟಿಕರ್ತ, ಜಗತ್ತಿನ ಪರಿಪಾಲಕ, ಜಗತ್ತಿನ ಪ್ರಭು, ಅವನನ್ನು ಕುರಾನ್ ಅಲ್ಲಾಹು ಅಂತ ಪರಿಚಯಿಸ್ತದೆ. ಅಲ್ಲಾಹು ಎಂಬುದು ಏಕವಚನ ಮತ್ತು ಬಹುವಚನ ಇಲ್ಲದ, ಸ್ತ್ರೀಲಿಂಗ ಅಥವಾ ಪುಲ್ಲಿಂಗ ಇಲ್ಲದ ಬಹಳ ವಿಶೇಷವಾದ ಒಂದು ಪದ. ಅದಕ್ಕೆ ಸ್ತ್ರೀಲಿಂಗ ಪುಲ್ಲಿಂಗ ಇಲ್ಲ, ಅದಕ್ಕೆ ಏಕವಚನ ಮತ್ತು ಬಹುವಚನ ಎಂಬುದಿಲ್ಲ. ಅಲ್ಲಾಹು ಎಂಬುದು ಜಗತ್ತಿನ ಎಲ್ಲ ಭಾಷೆಗಳಲ್ಲೂ ಅತ್ಯಂತ ವಿಶಿಷ್ಟವಾದ ಒಂದು ಪದ. ಹಾಗೆ ಈ ಜಗತ್ತಿನ ಒಡೆಯನನ್ನು, ಜಗತ್ತಿನ ಸೃಷ್ಟಿಕರ್ತನನ್ನು, ನಮ್ಮನ್ನೆಲ್ಲ ಸೃಷ್ಟಿಸಿರುವ, ನಮ್ಮನ್ನೆಲ್ಲ ಪರಿಪಾಲಿಸುತ್ತಿರುವ, ನಮ್ಮೆಲ್ಲರ ಒಡೆಯ, ನಮ್ಮೆಲ್ಲರ ಪ್ರಭು, ನಮ್ಮೆಲ್ಲರ ದೇವ, ಅವನನ್ನು ಕುರ್ಆನ್ ಅಲ್ಲಾಹು ಅಂತ ಪರಿಚಯಿಸಿದೆ. ಆ ಒಬ್ಬ ಸೃಷ್ಟಿಕರ್ತನ ಹೊರತು ಬೇರೆ ಯಾರ ದಾಸರು ಅಲ್ಲ ನೀವು. ಮನುಷ್ಯನಿಗೆ ಅತಿ ಹೆಚ್ಚು ಘನತೆಯನ್ನು ಕೊಡುವ ಸಿದ್ಧಾಂತ ಅದು. ಎಲ್ಲ ಗುಲಾಮಗಿರಿಯಿಂದ ಮನುಷ್ಯನನ್ನು ವಿಮೋಚನೆಗೊಳಿಸುವ. ವಯಲವನ್ಹುಂ ಮಿಸ್ರಹುಂ ವಲ್ ಅಗ್ಲಾಲಲ್ಲತಿ ಕಾನತ್ ಅಲೈಹಿಂ. ಕುರ್ಆನ್ ಹೇಳಿತ್ತು, ಪ್ರವಾದಿಗಳು ಈ ಜಗತ್ತಿಗೆ ಬಂದಿರುವುದು ನಿಮ್ಮನ್ನು ಬಂಧನಗಳಿಂದ ಬಿಡುಗಡೆಗೊಳಿಸುವುದಕ್ಕೆ, ನಿಮ್ಮ ಮೇಲೆ ಹೇರಲ್ಪಟ್ಟಿರುವ ಎಲ್ಲ ಬಂಧನಗಳನ್ನು ಬಿಡುಗಡೆಗೊಳಿಸುವುದಕ್ಕೆ, ಎಲ್ಲ ಸಂಕೋಲೆಗಳಿಂದ ನಿಮ್ಮನ್ನು ಬಿಡುಗಡೆಗೊಳಿಸುವುದಕ್ಕೆ. ಹಾಗೆ ಬಹಳ ಘನತೆಯೊಂದಿಗೆ ಬದುಕುವ, ಬಹಳ ಗೌರವದೊಂದಿಗೆ ಬದುಕುವ, ಬಹಳ ಸ್ವಾತಂತ್ರ್ಯದೊಂದಿಗೆ ಬದುಕುವ ಆ ಬದುಕನ್ನು ಕಲಿಸಿಕೊಡುವುದಕ್ಕಾಗಿ ಜಗತ್ತಿಗೆ ಪ್ರವಾದಿಗಳು ಬಂದಿದ್ದಾರೆ ಅಂತ ಕುರ್ಆನ್ ಕಲಿಸಿಕೊಡುತ್ತದೆ. ಆದ್ದರಿಂದ ಮನುಷ್ಯನಿಗೆ ಅತಿ ಹೆಚ್ಚು ಗೌರವವನ್ನು ತಂದುಕೊಡುವ ವಿಷಯ, ನಾನು ಒಬ್ಬ ದೇವನ ಸೃಷ್ಟಿ, ನಾವೆಲ್ಲ ಒಬ್ಬ ದೇವನ ಸೃಷ್ಟಿ, ನಾವೆಲ್ಲ ಒಬ್ಬ ದೇವನ ದಾಸರು, ನಾವೆಲ್ಲ ಒಬ್ಬ ದೇವನ ಗುಲಾಮರು. ಈ ವಿಶ್ವಾಸ, ಈ ಸಿದ್ಧಾಂತ, ಈ ಫಿಲಾಸಫಿ ಅದು ನಿಮಗೆ ಅತಿ ಹೆಚ್ಚು ಘನತೆಯ ಮತ್ತು ಗೌರವದ ಬದುಕನ್ನು ಕಲಿಸಿಕೊಡುತ್ತದೆ. ಎರಡನೆಯದಾಗಿ, ಪವಿತ್ರ ಕುರ್ಆನ್ನ ಬಹಳ ಮೂಲಭೂತವಾದ ಸಿದ್ಧಾಂತ ಜಗತ್ತಿನ ಎಲ್ಲ ಮನುಷ್ಯರು ಸಮಾನರು ಎಂಬುದು. ಎಲ್ಲ ಮನುಷ್ಯರು ಸಮಾನರು. 6ನೆಯ ಶತಮಾನದಲ್ಲಿ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಪವಿತ್ರ ಕುರ್ಆನ್ ಕಲಿಸಿಕೊಟ್ಟ ಪಾಠ ಅಯ್ಯುಹನ್ನಾಸ್ ಅಂತ. ಅಯ್ಯುಹನ್ನಾಸ್, ಮನುಷ್ಯರೇ. 21ನೆಯ ಶತಮಾನದಲ್ಲೂ ಜಗತ್ತಿಗೆ ಮನುಷ್ಯರೇ ಅಂತ ಹೇಳಲಿಕ್ಕೆ ಸಾಧ್ಯವೇ? ಖಂಡಿತ ಸಾಧ್ಯ ಇಲ್ಲ. ಎಲ್ಲ ಮನುಷ್ಯರು ಸಮಾನರು ಅಂತ ಒಪ್ಪಿಕೊಳ್ಳಿಕ್ಕೆ, ಆ ಮನುಷ್ಯರಿಗೂ ಸಮಾನ ಗೌರವ ಇದೆ ಅಂತ ಒಪ್ಪಿಕೊಳ್ಳಿಕ್ಕೆ 21ನೆಯ ಶತಮಾನದಲ್ಲೂ ಮನುಷ್ಯನಿಗೆ ಖಂಡಿತ ಸಾಧ್ಯ ಇಲ್ಲ. ಅತ್ಯಾಧುನಿಕವಾದ ಶತಮಾನದಲ್ಲೂ ಈ ಜಗತ್ತು ಖಂಡಿತ ಒಪ್ಪಿಕೊಳ್ಳುವುದಿಲ್ಲ ಎಲ್ಲ ಮನುಷ್ಯರು ಸಮಾನರು ಅಂತ. ಎಲ್ಲ ಮನುಷ್ಯರಿಗೂ ಸಮಾನ ಗೌರವ ಇದೆ ಎಂಬುದನ್ನು ಆಧುನಿಕ ಜಗತ್ತು ಒಪ್ಪಿಕೊಳ್ಳಿಕ್ಕೆ ಸಾಧ್ಯವೇ ಇಲ್ಲ. ಪವಿತ್ರ ಕುರ್ಆನ್ನಲ್ಲಿ ಕ್ರೈಮಿನ ಬ್ಯಾಕ್ಗ್ರೌಂಡ್ ಯಾವುದು ಅಂತ ಹೇಳಿಕೊಡಲಾಗಿದೆ. ಕ್ರೈಮಿನ ಬ್ಯಾಕ್ಗ್ರೌಂಡ್, ಪೈಶಾಚಿಕತೆಯ ಅಡಿಪಾಯ ಯಾವುದು ಅಂತ ಹೇಳಿಕೊಡಲಾಗಿದೆ. ಕ್ರೈಮಿನ ಬ್ಯಾಕ್ಗ್ರೌಂಡ್ ಕುರ್ಆನ್ ಹೇಳುವುದು ಜನಾಂಗೀಯತೆ. ಜನಾಂಗೀಯತೆ, ಅನ ಖೈರುಂ ಮಿನ್ಹು ಎಂಬ ಫಿಲಾಸಫಿ. ನಿನಗಿಂತ ನಾನು ಶ್ರೇಷ್ಠ, ನಿನಗಿಂತ ನಾನು ಶ್ರೇಷ್ಠ.
ಈ ಜನಾಂಗೀಯತೆ ಇದು ಎಲ್ಲ ಅಪರಾಧಗಳ ಬ್ಯಾಕ್ಗ್ರೌಂಡ್ ಅಂತ ಕುರ್ಆನ್ ವಿವರಿಸ್ತದೆ. ಈ ಮಾನಸಿಕತೆ, ಜನಾಂಗೀಯತೆ, ನಾನು ನಿನಗಿಂತ ಶ್ರೇಷ್ಠ, ನಾನು ನಿನಗಿಂತ ಶ್ರೇಷ್ಠ, ನನ್ನ ಧರ್ಮ ನಿನ್ನ ಧರ್ಮಕ್ಕಿಂತ ಶ್ರೇಷ್ಠ, ನನ್ನ ಆರಾಧನಾಲಯಗಳು ನಿನ್ನ ಆರಾಧನಾಲಯಗಳಿಗಿಂತ ಶ್ರೇಷ್ಠ, ಈ ಅನ ಖೈರುಂ ಮಿನ್ಹು ಎಂಬ ಮಾನಸಿಕತೆ, ಜನಾಂಗೀಯತೆ, ಅದು ಕ್ರೈಮಿನ ಬ್ಯಾಕ್ಗ್ರೌಂಡ್ ಅಂತ ಕುರ್ಆನ್ ಹೇಳುತ್ತದೆ. ಅದು ಪೈಶಾಚಿಕತೆಯ ತಳಹದಿ ಅಂತ ಕುರ್ಆನ್ ಕಲಿಸಿಕೊಟ್ಟಿತ್ತು. ಆಧುನಿಕ ಜಗತ್ತಿನಲ್ಲಿ ನಡೆಯುತ್ತಿರುವ ಎಲ್ಲ ರೀತಿಯ ಅನ್ಯಾಯ, ಅಕ್ರಮ, ರಕ್ತಪಾತ, ಯುದ್ಧ ಯಾವುದೇ ಇರಲಿ, ಅದಕ್ಕೆಲ್ಲ ಕಾರಣ ಒಂದೇ ಇರುವುದು ಅನ ಖೈರುಂ ಮಿನ್ಹು, ನಿನಗಿಂತ ನಾನು ಶ್ರೇಷ್ಠ, ನಿನಗಿಂತ ನಾನು ಶ್ರೇಷ್ಠ. ಇಸ್ರೇಲ್ನವರ ಜೀವಕ್ಕೆ ಎಷ್ಟು ಬೆಲೆ ಇದೆಯೋ ಅಷ್ಟೇ ಬೆಲೆ ಫೆಲಸ್ತೀನಿಗಳ ಜೀವಕ್ಕೂ ಇದೆ ಎಂಬುದನ್ನು ಒಪ್ಪಿಕೊಳ್ಳಿಕ್ಕೆ ಜಗತ್ತಿಗೆ ಸಾಧ್ಯವೇ? ಅಮೇರಿಕಾದವರ, ಯುರೋಪ್ನವರ ಜೀವಕ್ಕೆ ಎಷ್ಟು ಬೆಲೆ ಇದೆಯೋ, ಎಷ್ಟು ಗೌರವ ಇದೆಯೋ ಅಷ್ಟೇ ಗೌರವ ಆಫ್ರಿಕಾದ ನಿಗ್ರೋ ಜನರ ಜೀವಕ್ಕೂ ಅಷ್ಟೇ ಬೆಲೆ ಇದೆ, ಅಷ್ಟೇ ಗೌರವ ಇದೆ ಎಂಬುದನ್ನು ಒಪ್ಪಿಕೊಳ್ಳಿಕ್ಕೆ ಜಗತ್ತಿಗೆ ಇವತ್ತಿಗೂ ಸಾಧ್ಯವೇ? ಒಬ್ಬ ಬಂಡವಾಳಶಾಹಿಯ, ಒಬ್ಬ ಕಾರ್ಪೊರೇಟ್ ದೈತ್ಯನ ಜೀವಕ್ಕೆ ಎಷ್ಟು ಬೆಲೆ ಇದೆಯೋ ಒಬ್ಬ ಕೂಲಿ ಕಾರ್ಮಿಕನ ಜೀವಕ್ಕೂ ಅಷ್ಟೇ ಬೆಲೆ ಇದೆ ಎಂಬುದನ್ನು ಒಪ್ಪಿಕೊಳ್ಳಿಕ್ಕೆ 21ನೇ ಶತಮಾನದಲ್ಲಿ ಮನುಷ್ಯನಿಗೆ ಸಾಧ್ಯವೇ? ಖಂಡಿತ ಸಾಧ್ಯ ಇಲ್ಲ, ಖಂಡಿತ ಸಾಧ್ಯ ಇಲ್ಲ. 6ನೇ ಶತಮಾನದಲ್ಲಿ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಕಲಿಸಿಕೊಟ್ಟರು, ಅನ್ನಾಸು ಸವಾಸಿಯುನ್ ಕ ಅಶ್ನಾನಿಲ್ ಮುಷ್ತಿಯನ್, ಮನುಷ್ಯರೆಲ್ಲರೂ ಬಾಚಣಿಗೆಯ ಹಲ್ಲುಗಳಂತೆ ಸಮಾನರು, ನೀವೆಲ್ಲರೂ ಸಮಾನರು, ಮನುಷ್ಯರೆಲ್ಲರೂ ಬಾಚಣಿಗೆಯ ಹಲ್ಲುಗಳಂತೆ ಸಮಾನರು. ಕುರ್ಆನ್ ಪರಿಚಯಿಸಿಕೊಟ್ಟಿರುವ ದೇವ ರಬ್ಬುಲ್ ಆಲಮೀನ್ ಅಂತ. ಜಾತಿ ನೋಡದೆ, ಧರ್ಮ ನೋಡದೆ, ದೇಶ ನೋಡದೆ, ಭಾಷೆ ನೋಡದೆ ಎಲ್ಲರನ್ನು ಸಂರಕ್ಷಿಸುವ ದೇವ, ಎಲ್ಲರನ್ನು ಕಾಪಾಡುವ ದೇವ. ಆದ್ದರಿಂದ ಪವಿತ್ರ ಕುರ್ಆನ್ ಕಲಿಸಿಕೊಟ್ಟಿರುವ ಬಹಳ ಮೂಲಭೂತವಾದ ಸಿದ್ಧಾಂತ, ಮನುಷ್ಯರೆಲ್ಲರೂ ಸಮಾನರು. ಲಾ ಫದ್ಲ ಅರಬಿಯಿನ್ ಅಲಾ ಅಜಮಿಯಿನ್ ವಲಾ ಅಬಿಯಲ ಅಲಾ ಅಸ್ವದ್. ಜಗತ್ತು ಆರೋಗ್ಯಪೂರ್ಣ ಆಗಬೇಕಾದರೆ, ಜಗತ್ತಿನ ಸಮಸ್ಯೆಗಳು ಮುಗಿಯಬೇಕಾದರೆ ಬಹಳ ಪ್ರಬಲವಾದ ಒಂದು ಐಡಿಯಾಲಜಿ ಅಗತ್ಯ ಇದೆ. ಅದರ ಹೊರತಾಗಿ ಜಗತ್ತಿನ ಸಮಸ್ಯೆಗಳು ಮುಗಿಯುವುದಿಲ್ಲ. ನೀವೆಷ್ಟು ಶೃಂಗಸಭೆಗಳನ್ನು ನಡೆಸಿದರೂ ಮತ್ತೆ ಮತ್ತೆ ಯುದ್ಧ ಹೆಚ್ಚಾಗುವುದು ಬಿಟ್ರೆ, ಮತ್ತೆ ಮತ್ತೆ ರಕ್ತಪಾತ ಹೆಚ್ಚಾಗುವುದು ಬಿಟ್ರೆ, ಈ ಜಗತ್ತಿನಲ್ಲಿ ಶಾಂತಿಯನ್ನು ತರಲಿಕ್ಕೆ ನಿಮ್ಮಲ್ಲಿ ಯಾವ ಮಾಧ್ಯಮಗಳೂ ಇಲ್ಲ. ಜಗತ್ತಿನಲ್ಲಿ ಶಾಂತಿ ನೆಲೆಸಬೇಕಾದರೆ, ಜಗತ್ತಿನಲ್ಲಿ ಸಮಾಧಾನ ಇರಬೇಕಾದರೆ ಬಹಳ ಪ್ರಬಲವಾದ ಒಂದು ಐಡಿಯಾಲಜಿ ಅಗತ್ಯ ಇದೆ. ಆ ಐಡಿಯಾಲಜಿ ಯಾವುದೆಂದರೆ, ಕುರ್ಆನ್ ಕಲಿಸಿಕೊಟ್ಟ ಒಂದು ತತ್ವ ಇದೆ, ಕುಲ್ಲುಕುಂ ಮಿನ್ ಆದಮ್ ವ ಆದಮು ಮಿನ್ ತುರಾಬ್ ಲಾ ಫದ್ಲ ಲಿ ಅರಬಿಯಿನ್ ಅಲಾ ಅಜಮಿಯಿನ್ ವಲಾ ಅಬಿಯಲ ಅಲಾ ಅಸ್ವದ್. ನೀವೆಲ್ಲರೂ ಒಬ್ಬ ತಂದೆ ಮತ್ತು ಒಬ್ಬ ತಾಯಿಯ ಮಕ್ಕಳು. ನಿಮ್ಮ ಧರ್ಮ ಯಾವುದೇ ಇರಲಿ, ನಿಮ್ಮ ಜಾತಿ ಯಾವುದೇ ಇರಲಿ, ನಿಮ್ಮ ಚರ್ಮ ಯಾವ ಬಣ್ಣದ್ದೇ ಇರಲಿ, ನೀವೆಲ್ಲರೂ ಒಬ್ಬ ತಂದೆ ಮತ್ತು ಒಬ್ಬ ತಾಯಿಯ ಮಕ್ಕಳು. ಒಬ್ಬ ಅರಬನಿಗೆ ಅರಬೇತರ್ನಿಗಿಂತ ಯಾವ ಶ್ರೇಷ್ಠತೆಯೂ ಇಲ್ಲ ಹುಟ್ಟಿನ ಆಧಾರದಲ್ಲಿ. ಒಬ್ಬ ಬಿಳಿ ಚರ್ಮದವನಿಗೆ ಕಪ್ಪು ಚರ್ಮದವನಿಗಿಂತ ಯಾವ ಶ್ರೇಷ್ಠತೆಯೂ ಇಲ್ಲ ಅವನ ಹುಟ್ಟಿನ ಆಧಾರದಲ್ಲಿ. ಮನುಷ್ಯರೆಲ್ಲರೂ ಸಮಾನರು. ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ 6ನೇ ಶತಮಾನದಲ್ಲಿ ಮನುಷ್ಯರೆಲ್ಲರೂ ಸಮಾನರು ಅಂತ ಭಾಷಣ ಮಾಡಿದ್ದಲ್ಲ, ಅದು ಭಾಷಣದ ಟಾಪಿಕ್ ಆಗಿರಲಿಲ್ಲ. ಮನುಷ್ಯರೆಲ್ಲರೂ ಸಮಾನರು ಎಂಬುದು ಆ ದೇಶದ ಕಾನೂನಾಗಿತ್ತು, ನಿಯಮ ಆಗಿತ್ತು. ಬಿಲಾಲ್ ಅಂತ ಅಬಿಸೀನಿಯಾದ ಒಬ್ಬ ದಾಸ ಇದ್ದಾರೆ, ಕಪ್ಪು ಚರ್ಮದ, ಕಪ್ಪು ಬಣ್ಣದ ನಿಗ್ರೋ ವರ್ಗಕ್ಕೆ ಸೇರಿದ ಬಿಲಾಲ್ ಎಂಬ ಪ್ರವಾದಿಯವರ ಅನುಯಾಯಿ. ಬಿಲಾಲನ್ನು ಆ ಸಮಾಜ ಮನುಷ್ಯ ಅಂತಲೇ ಪರಿಗಣಿಸಿರಲಿಲ್ಲ. ಬಿಲಾಲ್ ಮನುಷ್ಯ ಅಂತ ಸಮಾಜ ಒಪ್ಪಿರಲಿಲ್ಲ. ಬಿಲಾಲ್ರನ್ನು ಬದುಕಿನಲ್ಲಿ ಯಾವ ಮನುಷ್ಯರು ಸ್ಪರ್ಶಿಸಿರಲಿಲ್ಲ. ಬಿಲಾಲ್ ಬದುಕುವುದು ಒಬ್ಬ ಯಜಮಾನನ ಗುಲಾಮನಾಗಿ ಹಟ್ಟಿಯಲ್ಲಿ ಆಡುಗಳ ಜೊತೆ, ಒಂಟೆಗಳ ಜೊತೆ ಬಿಲಾಲ್ರ ಬದುಕು. ಹಾಗೆ ಒಂದು ದಿವಸ ಬಿಲಾಲ್ ಎಂಬ ಆ ಕಪ್ಪು ಚರ್ಮದ ವ್ಯಕ್ತಿಯೊಂದಿಗೆ ಅವರ ಒಬ್ಬ ಜೊತೆಗಾರ ಹಬಶಿ ಅಂತ, ಅವರು ಕೂಡ ಕಪ್ಪು ಚರ್ಮದ ಒಬ್ಬ ಮನುಷ್ಯ. ಹಬಶಿ ಬಿಲಾಲ್ರೊಂದಿಗೆ ಬಂದು ಹೇಳಿದರು, ಬಿಲಾಲ್, ನಾನು ಮತ್ತು ನೀನು ಮನುಷ್ಯ ಅಂತ ಹೇಳಿಕೊಡುವ ಮುಹಮ್ಮದ್ ಎಂಬ ವ್ಯಕ್ತಿ ಬಂದಿದ್ದಾರೆ ಅಂತ ಹೇಳ್ತಾರೆ. ನಾನು ಮತ್ತು ನೀನು ಮನುಷ್ಯ ಅಂತ ಕಲಿಸಿಕೊಡುವ
ಮುಹಮ್ಮದ್ ಎಂಬ ಒಬ್ಬ ಮನುಷ್ಯ ಬಂದಿದ್ದಾರೆ. ಬಿಲಾಲ್ ಒಂದು ಕ್ಷಣ ತನ್ನ ಕೆಲಸವನ್ನು ನಿಲ್ಲಿಸಿದರು. ತನ್ನ ಚರ್ಮವನ್ನು ಹೀಗೆ ಮುಟ್ಟಿ ನೋಡಿ ಹಬ್ಷರೊಂದಿಗೆ ಕೇಳಿದರು, ಸಹೋದರ, ಈ ಕಪ್ಪು ಚರ್ಮದ ನಾನು ಮತ್ತು ನೀನು ಮನುಷ್ಯರು ಎಂದು ಹೇಳುವವರು ಜಗತ್ತಿನಲ್ಲಿದ್ದಾರೆಯೇ? ನಿನಗೆ ಹುಚ್ಚು ಹಿಡಿದಿದೆಯಾ ಅಂತ ಕೇಳಿ ಬಿಲಾಲ್ ತನ್ನ ಕೆಲಸವನ್ನು ಮುಂದುವರಿಸ್ತಾರೆ. ಆದರೆ ಬಿಲಾಲ್ರ ಮನಸ್ಸು ಹೇಳುತ್ತಾ ಇದೆ, ಆ ಮನುಷ್ಯನನ್ನೊಮ್ಮೆ ಭೇಟಿಯಾಗಬೇಕು. ನನ್ನನ್ನು ಮನುಷ್ಯ ಎಂದು ಹೇಳುವ, ಈ ಕಪ್ಪು ಚರ್ಮದ ನನ್ನನ್ನು ಮನುಷ್ಯ ಅಂತ ಹೇಳುವ ಆ ಮುಹಮ್ಮದನನ್ನೊಮ್ಮೆ ಭೇಟಿಯಾಗಬೇಕು. ಹಾಗೆ ಬಿಲಾಲ್ ತನ್ನ ಬದುಕಿನ ಅನುಭವ ವಿವರಿಸ್ತಾರೆ. ನಾನು ಮುಹಮ್ಮದರನ್ನು ಭೇಟಿಯಾದೆ. ಮುಹಮ್ಮದರನ್ನು ನಾನು ಭೇಟಿಯಾಗುವುದು ಕತ್ತಲಿನ ಸಮಯದಲ್ಲಿ. 2 ಕಾರಣಗಳಿತ್ತು. ಒಂದು, ನನ್ನ ಯಜಮಾನನಿಗೆ ಗೊತ್ತಾಗಬಾರದು. ನನ್ನ ಯಜಮಾನನಿಗೆ ಗೊತ್ತಾದರೆ ಸಮಸ್ಯೆ ಆಗ್ತದೆ. ಆದ್ದರಿಂದ ನಾನು ರಾತ್ರಿಯ ಸಂದರ್ಭದಲ್ಲಿ ಮುಹಮ್ಮದರನ್ನು ಭೇಟಿಯಾಗಲಿಕ್ಕೆ ತೀರ್ಮಾನಿಸಿದೆ. 2ನೆಯ ಕಾರಣ, ನನಗೆ ಮಾನ ಮುಚ್ಚಲಿಕ್ಕೆ ಬಟ್ಟೆ ಇಲ್ಲ, ನಗ್ನತೆ ಮರೆಸಲಿಕ್ಕೆ ಬಟ್ಟೆ ಇಲ್ಲ ನನ್ನಲ್ಲಿ. ನಾನು ಮುಹಮ್ಮದರನ್ನು ಭೇಟಿಯಾದದ್ದು ಗೋಣಿ ಚೀಲವನ್ನು ನನ್ನ ಮೈ ಮೇಲೆ ಹಾಕಿಕೊಂಡು ಅರ್ಧ ನಗ್ನತೆಯಲ್ಲಿ ನಾನು ರಾತ್ರಿ ಸಮಯದಲ್ಲಿ ಮುಹಮ್ಮದರನ್ನು ಭೇಟಿಯಾಗಲಿಕ್ಕೆ ಹೋದೆ. ಆ ಬಿಳಿಯ ವ್ಯಕ್ತಿ ಕುರೈಶ್ ಎಂಬ ಅರೇಬಿಯಾದ ಅತ್ಯಂತ ಉನ್ನತ ಕುಲದ ಆ ಮಹಾಮನುಷ್ಯ ಮುಹಮ್ಮದ್ ಅವರ ಬಳಿ ನಾನು ಹೋದೆ. ಬಹಳ ದೂರ ನಿಂತುಕೊಂಡೆ ನಾನು. ಮುಹಮ್ಮದ್ ನನ್ನನ್ನು ಹತ್ತಿರ ಕರೆದರು. ನನಗೆ ಸಾಧ್ಯ ಇಲ್ಲ ಮುಹಮ್ಮದರ ಬಳಿ ಹೋಗಲಿಕ್ಕೆ, ಯಾಕೆಂದರೆ ಇಲ್ಲಿನ ತನಕ ಮನುಷ್ಯರ ಬಳಿ ನಾನು ಹೋಗಲೇ ಇಲ್ಲ. ಮುಹಮ್ಮದ್ ನನ್ನನ್ನು ಮತ್ತೆ ಹತ್ತಿರ ಕರೆಯುತ್ತಾರೆ. ನಾನು ಮತ್ತಷ್ಟು ದೂರ ನಿಂತೆ. ನನಗೆ ಮುಹಮ್ಮದರ ಹತ್ತಿರ ಹೋಗಲಿಕ್ಕೆ ಸಾಧ್ಯ ಆಗಲಿಲ್ಲ. ಯಾಕೆಂದರೆ ನಾನು ಕೆಲಸ ಮುಗಿಸಿ ಬಂದವ, ಬೆವರಿನ ದುರ್ಗಂಧ ನನ್ನ ಶರೀರದಲ್ಲಿದೆ. ಅದರ ಜೊತೆಗೆ ನಾನು ಕಪ್ಪು ಚರ್ಮದವ. ಅದರ ಜೊತೆಗೆ ನಾನು ಗೋಣಿ ಚೀಲದಿಂದ ನಗ್ನತೆಯೊಂದಿಗೆ ಗೋಣಿ ಚೀಲದಿಂದ ನಗ್ನತೆಯನ್ನು ಮುಚ್ಚಿರುವ ನಗ್ನಾವಸ್ಥೆಯಲ್ಲಿರುವಂತಹ ಒಬ್ಬ ಮನುಷ್ಯ. ಬಹಳ ದೂರ ನಿಂತೆ. ಪ್ರವಾದಿ ಮೊಹಮ್ಮದರು ನನ್ನ ಬಳಿ ಬಂದರು. ಆ ಮನುಷ್ಯ ನನ್ನ ಬಳಿ ಬಂದರು, ನನ್ನ ಹತ್ತಿರ ಬಂದರು. ಪ್ರವಾದಿ ಮೊಹಮ್ಮದರು ನನ್ನ ಕೈ ಹಿಡಿದರು. ಪ್ರವಾದಿ ಮೊಹಮ್ಮದರು ನನ್ನನ್ನು ಅಪ್ಪಿ ಹಿಡಿಯುತ್ತಾರೆ. ಬಿಲಾಲ್ ಹೇಳುವುದು, ನನ್ನ ಅಮ್ಮ, ನನಗೆ ಜನ್ಮ ಕೊಟ್ಟ ನನ್ನ ಅಮ್ಮನ ಹೊರತಾಗಿ ಯಾರಾದರೂ ನನ್ನನ್ನು ಸ್ಪರ್ಶಿಸಿದ್ದರೆ, ನನ್ನ ಕೈ ಮುಟ್ಟಿದ್ದರೆ ಅದು ಮುಹಮ್ಮದ್ ಮಾತ್ರವಾಗಿತ್ತು, ಮುಹಮ್ಮದ್ ಮಾತ್ರವಾಗಿದ್ದರು. ಈ ಸಮಾನತೆಯ ಪಾಠವನ್ನು ಪ್ರವಾದಿ ಮೊಹಮ್ಮದರು ಜಗತ್ತಿನಲ್ಲಿ ಪ್ರಾಯೋಗಿಕವಾಗಿ ತೋರಿಸಿಕೊಟ್ರು. ಮನುಷ್ಯನ ಘನತೆಯ, ಮನುಷ್ಯನ ಗೌರವದ ಅತ್ಯಂತ ದೊಡ್ಡ ನಿದರ್ಶನ. ನೀವೆಲ್ಲರೂ ಸಮಾನರು. ನಿಮ್ಮ ಜಾತಿ, ನಿಮ್ಮ ಧರ್ಮ, ನಿಮ್ಮ ಪಕ್ಷ, ನಿಮ್ಮ ಸಂಘಟನೆ ಯಾವುದೇ ಇರಲಿ, ಈ ಜಗತ್ತಿನಲ್ಲಿರುವ ಪ್ರತಿಯೊಬ್ಬ ಮನುಷ್ಯರು ಗೌರವಾರ್ಹರು. ಈ ಜಗತ್ತಿನಲ್ಲಿರುವ ಪ್ರತಿಯೊಬ್ಬ ಮನುಷ್ಯರು ಸಮಾನರು. ನಿಮ್ಮ ಶ್ರೇಷ್ಠತೆಯ ಮಾನದಂಡ ಕುರ್ಆನ್ ಹೇಳಿತು, ಯಾ ಅಯ್ಯುಹನ್ನಾಸ್ ಇನ್ನಾ ಖಲಕ್ನಾಕುಂ ಮಿನ್ ذكರಿನ್ ವ ಉನ್ಸಾ ವಜಅಲ್ನಾಕುಂ ಶುಊಬನ್ ವ ಕಬಾಯಿಲ ಲಿತಆರಫು ಇನ್ನ ಅಕ್ರಮಕುಂ ಇಂದಲ್ಲಾಹಿ ಅತ್ಕಾಕುಂ. ಪವಿತ್ರ ಕುರ್ಆನ್ ಹೇಳುತ್ತದೆ, ನಿಮ್ಮ ಶ್ರೇಷ್ಠತೆಯ ಮಾನದಂಡ ನಿಮ್ಮ ದೇವಭಯ ಮತ್ತು ನಿಮ್ಮ ಚಾರಿತ್ರ್ಯ ಮಾತ್ರ. ನೀವು ಒಳ್ಳೆಯವರೋ ಕೆಟ್ಟವರೋ, ನೀವು ಶ್ರೇಷ್ಠರೋ ಕನಿಷ್ಠರೋ ಅಂತ ತೀರ್ಮಾನಿಸುವುದು ನಿಮ್ಮ ದೇವಭಯ ಮತ್ತು ನಿಮ್ಮ ಚಾರಿತ್ರ್ಯದ ಆಧಾರದಲ್ಲಿ. ಅದರಿಂದ ಕುರ್ಆನ್ ಕಲಿಸಿಕೊಟ್ಟಿರುವ ಮಾನವ ಘನತೆಯ ಗೌರವದ ಬಹಳ ದೊಡ್ಡ ಉದಾತ್ತವಾದ ಸಂದೇಶ. ಅದೇ ರೀತಿ ಪವಿತ್ರ ಕುರ್ಆನ್ ಕಲಿಸಿಕೊಟ್ಟ ಇನ್ನೊಂದು ಘನತೆಯ ಸಂದೇಶ, ಮನುಷ್ಯರಿಗೆ ಸಮಾನವಾದ ನ್ಯಾಯ ಸಿಗಬೇಕು ಎಂಬುದು. ಮನುಷ್ಯನಿಗೆ ಸಮಾನವಾದ ನ್ಯಾಯ ಸಿಗಬೇಕು. ಪವಿತ್ರ ಕುರ್ಆನ್ನ 4ನೆಯ ಅಧ್ಯಾಯದ 135ನೆಯ ಸೂಕ್ತವನ್ನು ನಾನು ಪಠಿಸಿದ್ದೆಯ. ಅಯ್ಯುಹಲ್ಲದೀನ ಆಮನು ಕೂನು ಕವ್ವಾಮೀನ ಶುಹದಾಅ ಬಿಲ್ ಕಿಸ್ತ್ ವಲೌ ಅಲಾ ಅನ್ಫುಸಿಕುಂ ಅಬಿಲ್ ವಾಲಿದೈನಿ ವಲ್ ಅಕ್ರಬೀನ್ ಇನ್ ಯಕುನ್ ಗನಿಯನ್ ಔ ಫಕೀರನ್ ಫಲ್ಲಾಹು ಔಲಾ ಬಿಹಿಮಾ. ಜಗತ್ತಿನ ಅತ್ಯಂತ ಶ್ರೇಷ್ಠ ಕಾನೂನು ವಿದ್ಯಾಲಯ ಹಾರ್ವರ್ಡ್ ಲಾ ಯೂನಿವರ್ಸಿಟಿ, ಜಗತ್ತಿನ ಅತ್ಯಂತ ಪ್ರತಿಷ್ಠಿತ ವಿದ್ಯಾಸಂಸ್ಥೆ ಹಾರ್ವರ್ಡ್ ಲಾ ಯೂನಿವರ್ಸಿಟಿಯ ಲೈಬ್ರರಿಯ ಬಾಗಿಲಿನಲ್ಲಿ, ಪ್ರವೇಶ ದ್ವಾರದಲ್ಲಿ ಹಾರ್ವರ್ಡ್ ಯೂನಿವರ್ಸಿಟಿಯ ಲೈಬ್ರರಿ ಜಗತ್ತಿನ ಅತಿ ದೊಡ್ಡ ಲೈಬ್ರರಿ ಅಂತ ಗುರುತಿಸಲ್ಪಡುತ್ತದೆ. ಹಾರ್ವರ್ಡ್ ಯೂನಿವರ್ಸಿಟಿಯ ಲೈಬ್ರರಿಯ ಪ್ರವೇಶ ದ್ವಾರದಲ್ಲಿ ಪವಿತ್ರ ಕುರ್ಆನ್ನ ಈ ಸೂಕ್ತವನ್ನು ಬರೆದಿಡಲಾಗಿದೆ. ಅಲ್ಲಿ ಹೇಳಲಾಯಿತು, ನೀವು ನ್ಯಾಯದ ಪಕ್ಷದಲ್ಲಿರಬೇಕು.
ನೀವು ನ್ಯಾಯದ ಪರವಾಗಿರಬೇಕು. ವಲೌ ಅಲಾ ಅಂಫುಸಿಕುಂ, ಬಹಳ ಮಾರ್ಮಿಕವಾದ ಸಿದ್ಧಾಂತ ಅದು. ನ್ಯಾಯ ನಿಮ್ಮ ವಿರುದ್ಧವಾದರೂ ನೀವು ನ್ಯಾಯದ ಪರವಾಗಿರಬೇಕು. ಅವಿಲ್ ವಾಲಿದೈನಿ ವಲ್ ಅಕ್ರಬೀನ್, ನ್ಯಾಯ ನಿಮ್ಮ ತಂದೆ ತಾಯಂದಿರ ವಿರುದ್ಧವಾಗಿದ್ದರೂ ನೀವು ನ್ಯಾಯದ ಪರವಾಗಿರಬೇಕು. ನ್ಯಾಯ ನಿಮ್ಮ ಸಂಬಂಧಿಕರ ವಿರುದ್ಧವಾಗಿದ್ದರೂ ನೀವು ನ್ಯಾಯದ ಪರವಾಗಿರಬೇಕು. ಇಯಕುನ್ ಗನಿಯನ್ ಔ ಫಕೀರನ್ ಫಲ್ಲಾಹು ಔಲಾ ಬಿಹಿಮಾ, ಶ್ರೀಮಂತರ ಪರ ನ್ಯಾಯ ಇದ್ದರೆ ನೀವು ಬಡವರ ಪರ ನಿಲ್ಬೇಕು ಅಂತ ಹೇಳಲಿಲ್ಲ. ನ್ಯಾಯ ಶ್ರೀಮಂತರ ಪರವಾಗಿದ್ದರೆ ನೀವು ಆ ನ್ಯಾಯದ ಪರವಾಗಿ ನಿಲ್ಬೇಕು. ನ್ಯಾಯ ಬಡವರ ಪರವಾಗಿದ್ದರೆ ನೀವು ಬಡವರ ಜೊತೆಯಲ್ಲಿ ನಿಲ್ಬೇಕು. ನೀವು ನ್ಯಾಯದ ಪರವಾಗಿರಬೇಕು ಎಂಬ ಪವಿತ್ರ ಕುರ್ಆನ್ನ ಬಹಳ ಉದಾತ್ತವಾದ ಸಿದ್ಧಾಂತವನ್ನು ಇವತ್ತು ಹಾರ್ವರ್ಡ್ ಯೂನಿವರ್ಸಿಟಿಯಲ್ಲಿ ಬರೆದಿಡಲಾಗಿದೆ. ಸಮಾನವಾದ ನ್ಯಾಯ ಸಿಗುವಾಗ ಮಾತ್ರ ಮನುಷ್ಯ ಗೌರವದಿಂದ ಬದುಕುತ್ತಾನೆ. ಸಮಾನವಾದ ನ್ಯಾಯ ಸಿಗುವಾಗ ಮಾತ್ರ ಮನುಷ್ಯ ಘನತೆಯೊಂದಿಗೆ ಬದುಕುತ್ತಾನೆ. ಎಲ್ಲಿ ನ್ಯಾಯ ಸಿಗುವುದಿಲ್ಲವೋ, ಎಲ್ಲಿ ನ್ಯಾಯವನ್ನು ಖರೀದಿಸಲಾಗುತ್ತದೆಯೋ, ಎಲ್ಲಿ ನ್ಯಾಯವನ್ನು ತಡೆಯಲಾಗುತ್ತದೆಯೋ, ಅಲ್ಲಿ ಮನುಷ್ಯ ಗೌರವದಿಂದ ಬದುಕಲಿಕ್ಕೆ ಖಂಡಿತ ಸಾಧ್ಯ ಇಲ್ಲ. ಅಲ್ಲಿ ಮನುಷ್ಯ ಗೌರವದಿಂದ ಬದುಕಲಿಕ್ಕೆ ಸಾಧ್ಯವೇ ಇಲ್ಲ. ಆದ್ದರಿಂದಲೇ ಕುರ್ಆನ್ ಕಲಿಸಿಕೊಟ್ಟಿರುವುದು ನೀವು ಎಲ್ಲ ಸಂದರ್ಭಗಳಲ್ಲೂ ನ್ಯಾಯದ ಪರವಾಗಿರಬೇಕು. ನಾಲ್ಕನೆಯದಾಗಿ, ಒಬ್ಬ ಮನುಷ್ಯನಿಗೆ ಘನತೆ ಇರಬೇಕಾದರೆ, ಒಬ್ಬ ಮನುಷ್ಯನಿಗೆ ಗೌರವ ಇರಬೇಕಾದರೆ ಅವನ ಬದುಕಿನಲ್ಲಿ ವ್ಯಾಲ್ಯೂಸ್ಗಳಿರಬೇಕು. ವ್ಯಾಲ್ಯೂಸ್ ಇನ್ಕ್ರೀಸ್ ಯುವರ್ ಸೆಲ್ಫ್ ರೆಸ್ಪೆಕ್ಟ್ ಅಂತ ಹೇಳಲಾಗುತ್ತದೆ. ನಿಮ್ಮ ಬದುಕಿನಲ್ಲಿ ವ್ಯಾಲ್ಯೂಸ್ಗಳಿದ್ದರೆ ನಿಮ್ಮ ಬಗ್ಗೆ ನಿಮಗೆ ಗೌರವ ಇರುತ್ತದೆ. ನನ್ನ ಬದುಕಿನಲ್ಲಿ ವ್ಯಾಲ್ಯೂಸ್ಗಳಿದೆ ಎಂದಾದರೆ ನನ್ನ ಬಗ್ಗೆ ನನಗೆ ಗೌರವ ಇರುತ್ತದೆ. ಸಮಾಜದಲ್ಲಿರಬೇಕಾದ ಬಹಳ ಮೂಲಭೂತವಾದ ಗುಣ ಅದು. ನಿಮಗೆ ನಿಮ್ಮ ಬಗ್ಗೆ ರೆಸ್ಪೆಕ್ಟ್ ಇರಬೇಕು. ನಿಮ್ಮ ಬಗ್ಗೆ ನಿಮಗೆ ರೆಸ್ಪೆಕ್ಟ್ ಇಲ್ಲ ಎಂದಾದರೆ ಬೇರೆಯವರ ಬಗ್ಗೆ ಯಾವ ರೆಸ್ಪೆಕ್ಟ್ ಇರಲಿಕ್ಕೆ ಸಾಧ್ಯವೇ ಇಲ್ಲಲ್ಲ. ಆದ್ದರಿಂದಲೇ ಬದುಕಿನಲ್ಲಿ ನಿಮಗೆ ಘನತೆ ಮತ್ತು ಗೌರವ ಬರುವುದು ನಿಮ್ಮ ಬದುಕಿನಲ್ಲಿ ವ್ಯಾಲ್ಯೂಸ್ಗಳಿರುವಾಗ. ವ್ಯಾಲ್ಯೂಸ್ಗಳಿಲ್ಲದ ಕಾಲ ಇದು. ಈ ಕಾಲದ ಬಗ್ಗೆ ಹೇಳಲಾಗುವುದು, ಈ ಕಾಲದ ಬಗ್ಗೆ ಹೇಳಲಾಗುವುದು, ಇದು ಚಿನ್ನಕ್ಕೆ ಕೂಡ ತುಕ್ಕು ಹಿಡಿಯುವ ಕಾಲ. ಚಿನ್ನಕ್ಕೆ ತುಕ್ಕು ಹಿಡಿಯುವುದು ಅಂತ ಇಲ್ಲಲ್ಲ. ಚಿನ್ನಕ್ಕೆ ತುಕ್ಕು ಹಿಡಿದ್ರೆ ಮತ್ತೆ ಕಬ್ಬಿಣದ ಸ್ಥಿತಿ ಏನಾಗ್ಬೋದು? ಈ ಕಾಲ ಚಿನ್ನಕ್ಕೆ ಕೂಡ ತುಕ್ಕು ಹಿಡಿಯುವ ಕಾಲ. ಅಂದರೆ ಎಲ್ಲರೂ ಕೆಟ್ಟು ಹೋಗಿರುವ ಕಾಲ. ವಿದ್ಯಾವಂತ ಮತ್ತು ಅವಿದ್ಯಾವಂತ ಎಂಬ ವ್ಯತ್ಯಾಸ ಇಲ್ಲದೆ, ಆಡಳಿತ ನಡೆಸುವವರು ಮತ್ತು ಪ್ರಜೆಗಳು ಎಂಬ ವ್ಯತ್ಯಾಸ, ಜನಸಾಮಾನ್ಯರು ಎಂಬ ವ್ಯತ್ಯಾಸ ಇಲ್ಲದೆ, ಪುರುಷರು ಮತ್ತು ಮಹಿಳೆಯರು ಎಂಬ ವ್ಯತ್ಯಾಸ ಇಲ್ಲದೆ ಎಲ್ಲರೂ ಕೆಟ್ಟು ಹೋಗಿರುವ, ಚಿನ್ನಕ್ಕೆ ಕೂಡ ತುಕ್ಕು ಹಿಡಿದಿರುವ ಕಾಲ. ಈ ಕಾಲದ ಬಗ್ಗೆ ಹೇಳಲಾಗುವುದು, ಆಧುನಿಕ ಜಗತ್ತಿನ ಅತ್ಯಂತ ದೊಡ್ಡ ಸವಾಲು ಯಾವುದು ಅಂತ ಕೇಳಿದರೆ ಪೊಲ್ಯೂಷನ್ ಅಂತ ಹೇಳಲಾಗುತ್ತದೆ. ಮಾಲಿನ್ಯ ಆಧುನಿಕ ಜಗತ್ತು ಎದುರಿಸುತ್ತಿರುವ ಅತಿ ದೊಡ್ಡ ಸವಾಲದು, ಅತಿ ದೊಡ್ಡ ಚಾಲೆಂಜ್, ಬಹಳ ಕಠಿಣ ಸಮಸ್ಯೆ. ಪೊಲ್ಯೂಷನ್, ಮಾಲಿನ್ಯ, ಪರಿಸರ ಮಾಲಿನ್ಯ, ವಾಯು ಮಾಲಿನ್ಯ, ಜಲ ಮಾಲಿನ್ಯ 21ನೆಯ ಶತಮಾನ ಎದುರಿಸುತ್ತಿರುವ ಅತಿ ದೊಡ್ಡ ಸವಾಲದು. ಆದರೆ ನಮಗೆ ಗೊತ್ತಿರಬೇಕು, ಈ ಎಲ್ಲ ಮಾಲಿನ್ಯಗಳಿಗಿಂತಲೂ ಬಹಳ ದೊಡ್ಡ ಮಾಲಿನ್ಯ ಮನುಷ್ಯನ ಮನಸ್ಸಿನ ಮಾಲಿನ್ಯವಾಗಿದೆ. ಮನುಷ್ಯನ ಮನಸ್ಸಿನ ಮಾಲಿನ್ಯ. ಮತ್ತು ಜಗತ್ತಿನ ಎಲ್ಲ ಮಾಲಿನ್ಯಗಳಿಗೆ ಕಾರಣ ಕೂಡ ಮನುಷ್ಯನ ಮನಸ್ಸು ಮಲಿನವಾದದ್ದು. ಜಲ ಮಾಲಿನ್ಯ ಉಂಟು ಮಾಡಿದ್ದು ಪ್ರಾಣಿಗಳ ಪಕ್ಷಿಗಳ ಅಲ್ಲಲ್ಲ. ವಾಯು ಮಾಲಿನ್ಯಕ್ಕೆ ಕಾರಣ ಪ್ರಾಣಿಗಳ ಪಕ್ಷಿಗಳ ಖಂಡಿತ ಅಲ್ಲ. ನೀರು ಹಾಳು ಮಾಡಿದ್ದು, ಮಣ್ಣು ಹಾಳು ಮಾಡಿದ್ದು, ಗಾಳಿ ಹಾಳು ಮಾಡಿದ್ದು ಪ್ರಾಣಿಗಳ ಪಕ್ಷಿಗಳ ಖಂಡಿತ ಅಲ್ಲಲ್ಲ. ಅದೆಲ್ಲವನ್ನು ಹಾಳು ಮಾಡಿದ್ದು ಮನುಷ್ಯ. ಲಹರಲ್ ಫಸಾದು ಫಿಲ್ ಬರ್ರಿ ವಲ್ ಬಹರಿ ಬಿಮಾ ಕಸಬತ್ ಐದಿನ್ನಾಸ್ ಅಂತ ಕುರ್ಆನ್ ಹೇಳುತ್ತದೆ. ನೆಲದಲ್ಲಿ ಮತ್ತು ಜಲದಲ್ಲಿ ಕ್ಷೋಭೆಯುಂಟಾಗಲಿಕ್ಕೆ ಕಾರಣ, ಎಲ್ಲ ಮಾಲಿನ್ಯಗಳಿಗೆ ಕಾರಣ ಮನುಷ್ಯನ ಕರ್ಮಗಳು. ನಿಮ್ಮ ಮನಸ್ಸು ಕೆಟ್ಟು ಹೋದ ಕಾರಣದಿಂದಾಗಿ ಮಾಲಿನ್ಯಗಳುಂಟಾಗುತ್ತಾ ಇದೆ. ಈ ಮಾಲಿನ್ಯದಿಂದ ಮನುಷ್ಯನನ್ನು ವಿಮೋಚನೆಗೊಳಿಸಬೇಕಾದ ಅಗತ್ಯ ಖಂಡಿತವಾಗಿಯೂ ಇದೆ. ಎಲ್ಲ ರೀತಿಯ ಮಾಲಿನ್ಯಗಳಿಂದ ಮನುಷ್ಯನನ್ನು ವಿಮೋಚನೆಗೊಳಿಸಬೇಕಾಗಿದೆ. ಮನುಷ್ಯ ಪಿಶಾಚಿ ಆಗ್ತಾ ಇದ್ದಾನೆ ಸಹೋದರರೇ, ಮನುಷ್ಯ ಪಿಶಾಚಿ ಆಗ್ತಾ ಇದ್ದಾನೆ. ಮನುಷ್ಯ ಕೆಟ್ಟು ಹೋದರೆ ಅವ ಪ್ರಾಣಿಯಾಗುವುದಲ್ಲ, ಅವ ಪಿಶಾಚಿಯಾಗ್ತಾನೆ. ಮನುಷ್ಯ ಮಾಡುವ ಅಧರ್ಮ, ಮನುಷ್ಯ ಮಾಡುವ ಅಕ್ರಮ ಜಗತ್ತಿನಲ್ಲಿ ಯಾವ ಪ್ರಾಣಿಗಳು ಮಾಡುವುದಿಲ್ಲಲ್ಲ. ಕಾಡಿನಲ್ಲಿ ಯಾವುದೇ ಒಂದು ಪ್ರಾಣಿ ಹೊಟ್ಟೆ ತುಂಬಿದ ಮೇಲೆ ಇನ್ನೊಂದು ಪ್ರಾಣಿಯನ್ನು ಕೊಲ್ಲುವುದೇ ಇಲ್ಲ. ಯಾವ ಪ್ರಾಣಿ ಕೂಡ ತನ್ನ ಹಸಿವನ್ನು ನೀಗಿಸುವುದಕ್ಕೆ ಮಾತ್ರ ಪ್ರಾಣಿಗಳು ಇನ್ನೊಂದು ಪ್ರಾಣಿಯನ್ನು ಕೊಲ್ಲುತ್ತದೆ. ಆದರೆ ಮನುಷ್ಯ ತನ್ನ ಸ್ವಾರ್ಥಕ್ಕಾಗಿ, ತನ್ನ ಜನಾಂಗೀಯತೆಯ ಮಾನಸಿಕತೆಗಾಗಿ,
ತನ್ನ ಅಧಿಕಾರಕ್ಕಾಗಿ ಲಕ್ಷಗಟ್ಟಲೆ ಮನುಷ್ಯರನ್ನು ಕೊಲ್ತಾ ಇದ್ದಾನೆ. ಕಾಡಿನಲ್ಲಿ ಯಾವ ಪ್ರಾಣಿಯೂ ಆ ಕೆಲಸ ಮಾಡುವುದಿಲ್ಲ. ಕಾಡಿನಲ್ಲಿ ಯಾವುದೇ ಒಂದು ಪ್ರಾಣಿ ಇಲ್ಲಿನ ತನಕ ಒಂದು ಪ್ರಾಣಿಯ ಮೇಲೆ ಅತ್ಯಾಚಾರ ಮಾಡಿ ಆ ಪ್ರಾಣಿಯನ್ನು ಕೊಂದು ಹಾಕಿದ ಒಂದೇ ಒಂದು ಉದಾಹರಣೆ ಕಾಡಿನಲ್ಲಿ ಇವತ್ತಿನ ತನಕ ನಡೆಯಲಿಲ್ಲ. ಯಾವ ಪ್ರಾಣಿಗೂ ಒಂದು ಪ್ರಾಣಿಯ ಮೇಲೆ ರೇಪ್ ಮಾಡಿ ಅಥವಾ 5-6 ಪ್ರಾಣಿಗಳು ಸೇರಿ ಒಂದು ಪ್ರಾಣಿಯ ಮೇಲೆ ಅತ್ಯಾಚಾರ ಮಾಡಿ ಆ ಪ್ರಾಣಿಯನ್ನು ಕೊಂದು ಹಾಕುವ ಘಟನೆ ಕಾಡಿನಲ್ಲಿ ಇಲ್ಲಿನ ತನಕ ನಡೆಯಲೇ ಇಲ್ಲ. ನಾಡಿನಲ್ಲಿ ಮನುಷ್ಯರು LKG ಕಲಿಯುವ 6 ವರ್ಷದ ಹೆಣ್ಣು ಮಕ್ಕಳ ಮೇಲೂ ಸಮಾಜದಲ್ಲಿ ಅತ್ಯಾಚಾರ ನಡೆಯುತ್ತದೆ. 60 ವರ್ಷ ಪ್ರಾಯ ಮೀರಿದ ವೃದ್ಧೆಯರ ಮೇಲೂ ಅತ್ಯಾಚಾರ ನಡೆಯುತ್ತದೆ. ಸಾಮೂಹಿಕ ಅತ್ಯಾಚಾರ ನಡೆಸಿ ಕೊಲ್ಲುವ, ಕೊಂದು ಹಾಕುವ ಎಷ್ಟೆಷ್ಟು ಬರ್ಬರ ಕೃತ್ಯಗಳು ಮನುಷ್ಯ ಮಾಡುತ್ತಾ ಇದ್ದಾನೆ. ಅಂದರೆ ಮನುಷ್ಯ ಕೆಟ್ಟು ಹೋದರೆ ಅವ ಪ್ರಾಣಿಯಾಗುವುದಲ್ಲ, ಅವ ಪಿಶಾಚಿಯಾಗ್ತಾನೆ. ವಲಕದ್ ದರಅನಾ ಲಿಜಹನ್ನಮ ಕಸೀರಂ ಮಿನಲ್ ಜಿನ್ನಿ ವಲ್ ಇನ್ಸಿ ಲಹುಂ ಕುಲೂಬುನ್ ಲಾ ಯಫ್ಕಹೂನ ಬಿಹಾ ವಲಹುಂ ಅಅಯುನುನ್ ಲಾ ಯುಬ್ಸಿರೂನ ಬಿಹಾ ವಲಹುಂ ಆದಾನುನ್ ಲಾ ಯಸ್ಮಊನ ಬಿಹಾ ಉಲಾಯಿಕ ಕಲ್ ಅನ್ಆಮಿ ಬಲ್ ಹುಂ ಅಲಲ್. ಕುರ್ಆನ್ ಹೇಳೋದು, ಅತ್ಯಂತ ಕೆಟ್ಟವರಿದ್ದಾರೆ ಮನುಷ್ಯರ ಪೈಕಿ. ಅವರಿಗೆ ನಾವು ಒಳ್ಳೆಯ ಹೃದಯಗಳನ್ನು ಕೊಟ್ಟಿದ್ದೇವೆ, ಆ ಹೃದಯದಿಂದ ಅವರು ಒಳ್ಳೆಯದನ್ನು ಆಲೋಚಿಸುವುದೇ ಇಲ್ಲ. ಅವರಿಗೆ ನಾವು ಒಳ್ಳೆಯ ಕಣ್ಣುಗಳನ್ನು ಕೊಟ್ಟಿದ್ದೇವೆ, ಆ ಕಣ್ಣುಗಳಿಂದ ಅವರು ಒಳ್ಳೆಯದನ್ನು ಕಾಣುವುದೇ ಇಲ್ಲ. ವಲಹುಂ ಆದಾನುನ್ ಲಾ ಯಸ್ಮಊನ ಬಿಹಾ, ಅವರಿಗೆ ಕಿವಿಗಳಿವೆ, ಆ ಕಿವಿಗಳಿಂದ ಅವರು ಒಳ್ಳೆಯದನ್ನು ಕೇಳುವುದೇ ಇಲ್ಲ. ಉಲಾಯಿಕ ಕಲ್ ಅನ್ಆಮಿ ಬಲ್ ಹುಂ ಅಲಲ್, ಅವರು ಪ್ರಾಣಿಗಳಂತೆ ಅಲ್ಲ, ಅವರು ಪ್ರಾಣಿಗಳಿಗಿಂತ ನಿಕೃಷ್ಟರು ಅಂತ ಕುರ್ಆನ್ ಪ್ರತಿಪಾದಿಸ್ತದೆ. ಇಸ್ಲಾಂ ಹೇಳಿತ್ತು, ಕುರ್ಆನ್ ಕಲಿಸಿಕೊಟ್ಟಿದ್ದು ನೀವು 5 ಸಲ ನಿಷ್ಠೆಯಿಂದ ನಮಾಜ್ ಮಾಡಬೇಕು ಅಂತ. ದಿನದಲ್ಲಿ 5 ಸಲ ನೀವು ನಿಷ್ಠೆಯಿಂದ ನಮಾಜ್ ಮಾಡಬೇಕು. ಒಬ್ಬನಿಗೆ ನಿಂತುಕೊಂಡು ನಮಾಜ್ ಮಾಡಲಿಕ್ಕೆ ಸಾಧ್ಯ ಆಗದಿದ್ದರೆ ಕನ್ಸೆಷನ್ ಇದೆ, ಕೂತುಕೊಂಡು ನಮಾಜ್ ಮಾಡಿ. ಕೂತುಕೊಂಡು ನಮಾಜ್ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂದರೆ ಅಲ್ಲೂ ಕನ್ಸೆಷನ್ ಇದೆ, ಮಲಗಿಕೊಂಡು ನಮಾಜ್ ಮಾಡಿ. ವರ್ಷಕ್ಕೆ 1 ತಿಂಗಳು ಉಪವಾಸ ಆಚರಿಸಬೇಕು ಅಂತ ಕಟ್ಟುನಿಟ್ಟಾದ ಆದೇಶ. ಉಪವಾಸ ಆಚರಿಸಲಿಕ್ಕೆ ನಿಮಗೆ ಸಾಧ್ಯ ಇಲ್ಲ ಎಂದಾದರೆ ಬೇಡ, ಬಿಡಿ, ಆಚರಿಸಬೇಡಿ, ಕನ್ಸೆಷನ್ ಇದೆ. ಹಜ್ ಮಾಡಬೇಕು ಅಂತ ಕಟ್ಟುನಿಟ್ಟಾದ ಆದೇಶ ಇದೆ. ಸಂಪತ್ತಿದ್ದರೆ ಮಾತ್ರ ಮಾಡಿದರೆ ಸಾಕು. ಆರೋಗ್ಯ ಇದೆ, ಸಂಪತ್ತಿದೆ ಅಂದಾದರೆ ಮಾತ್ರ ನೀವು ಹಜ್ ಮಾಡಿ, ಇಲ್ಲ ಅಂದರೆ ಮಾಡಬೇಕಾದ ಅಗತ್ಯವೇ ಇಲ್ಲ. ಹೀಗೆ ಎಲ್ಲ ಆರಾಧನೆಗಳಿಗೂ ಕನ್ಸೆಷನ್, ರಿಯಾಯಿತಿ ಇದೆ. ಆದರೆ ಸುಳ್ಳು ಹೇಳುವುದಕ್ಕೆ ಯಾವ ರಿಯಾಯಿತಿಯೂ ಇಲ್ಲ. ಬದುಕಿನ ಯಾವ ಹಂತದಲ್ಲೂ ನಿಮಗೆ ಸುಳ್ಳು ಹೇಳುವುದಕ್ಕೆ ಕುರ್ಆನ್ನಲ್ಲಿ ಪರ್ಮಿಷನ್ ಕೊಡಲಾಗಿಲ್ಲ. ಪರದೂಷಣೆ ಮಾಡಲಿಕ್ಕೆ, ಮೋಸ ಮಾಡಲಿಕ್ಕೆ, ಅಸಭ್ಯ ಮಾತಾಡಲಿಕ್ಕೆ ಬದುಕಿನ ಯಾವ ಸಂದರ್ಭದಲ್ಲೂ ನಿಮಗೆ ಅನುಮತಿಯನ್ನು ಕೊಡಲಾಗಿಲ್ಲ. ಅಂದರೆ ಕುರ್ಆನ್ ವ್ಯಾಲ್ಯೂಸ್ಗಳನ್ನು ಕಲಿಸಿಕೊಡುತ್ತದೆ. ಕುರ್ಆನ್ ಕಲಿಸಿಕೊಟ್ಟದ್ದು ವ್ಯಾಲ್ಯೂಸ್ಗಳು. ಪ್ರವಾದಿ ಮುಹಮ್ಮದರ ಬಳಿ ಬಂದು ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಮದ್ದೀನು ಯಾ ರಸೂಲಲ್ಲಾ ಅಂತ ಪ್ರಶ್ನಿಸಲಾಗುತ್ತದೆ. ಪ್ರವಾದಿಯವರೇ, ಧರ್ಮ ಅಂದರೇನು? ಧರ್ಮ ಅಂದರೇನು ಪ್ರವಾದಿಯವರೇ? ಪ್ರವಾದಿಯವರು ಬಹಳ ಸ್ಪಷ್ಟವಾದ, ಸರಳವಾದ ಒಂದು ಉತ್ತರ ಕೊಡುತ್ತಾರೆ. ಅಲ್ ಖುಲುಕುಲ್ ಹುಸ್ನ್ ಅಂತ ಹೇಳಿದ್ರು. ಧರ್ಮ ಅಂದರೇನು ಎಂಬ ಪ್ರಶ್ನೆಗೆ ಉತ್ತರ ಅದ್ದೀನು ಅಲ್ ಖುಲುಕುಲ್ ಹುಸ್ನ್. ಧರ್ಮ ಅಂದರೆ ಸಚ್ಚಾರಿತ್ರ್ಯ, ಸಚ್ಚಾರಿತ್ರ್ಯವೇ ಧರ್ಮ. ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ 6ನೇ ಶತಮಾನದಲ್ಲಿ ಒಂದು ನಾಗರಿಕತೆಯನ್ನು ಬದಲಿಸ್ತಾರೆ, ಒಂದು ಸಮಾಜವನ್ನು ಅಮೂಲಾಗ್ರವಾಗಿ ಬದಲಾಯಿಸ್ತಾರೆ. ಪ್ರವಾದಿಯವರು ತಂದ ಸುಧಾರಣೆ, ಆ ಸುಧಾರಣೆ ಪವಾಡ ಮಾಡಿದ್ದಲ್ಲ. ಪ್ರವಾದಿ ಮುಹಮ್ಮದರು ಪವಾಡ ಮಾಡಿ ತಂದದ್ದಲ್ಲ. ಬದಲಾಗಿ ಪ್ರವಾದಿ ಮುಹಮ್ಮದರು ಆ ಸುಧಾರಣೆಯನ್ನು ತರುವುದು ತನ್ನ ಸಚ್ಚಾರಿತ್ರ್ಯದ ಮೂಲಕ. ಪ್ರವಾದಿಯವರ ಬಗ್ಗೆ ಕುರ್ಆನ್ ಹೇಳಿತು, ವ ಇನ್ನಕ ಲಅಲಾ ಖುಲುಕಿನ್ ಅಲೀಮ್. ಪ್ರವಾದಿಯವರೇ, ನಿಮ್ಮ ಚಾರಿತ್ರ್ಯ ಬಹಳ ದೊಡ್ಡದು. ಪ್ರವಾದಿ ಮುಹಮ್ಮದರು 63 ವರ್ಷಗಳವರೆಗೆ ಜಗತ್ತಿನಲ್ಲಿ ಬದುಕಿದ್ದಾರೆ. ಅವರಿಗೆ ಸೇವಕರಿದ್ದರು, ಅವರಿಗೆ ಪತ್ನಿಯಂದಿರಿದ್ದರು, ಅವರಿಗೆ ಜೊತೆಗಾರರಿದ್ದರು, ಅವರಿಗೆ ಶತ್ರುಗಳು ಇದ್ದರು. ಆದರೆ ಪ್ರವಾದಿ ಮುಹಮ್ಮದರು 63 ವರ್ಷಗಳ ತನ್ನ ಬದುಕಿನಲ್ಲಿ ಯಾರನ್ನು ನೋಯಿಸಿದವರಲ್ಲ, ಯಾರು ಕೂಡ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ನನ್ನ ಬಗ್ಗೆ ಹೀಗೆ ಹೇಳಿದ್ರು ಅಥವಾ ಹೀಗೆ ಹೇಳಿದ್ರು ಎಂದು ನೋವಿನಿಂದ ಒಂದು ಸಣ್ಣ ಅಸಹನೆಯೊಂದಿಗೆ ಮಾತಾಡುವ ಒಂದು ಅವಕಾಶವೇ ಇರಲಿಲ್ಲ ಪ್ರವಾದಿಯವರ ಬದುಕಿನಲ್ಲಿ.
ಪ್ರವಾದಿಯವರ ಚಾರಿತ್ರ್ಯ ಆ ಮಟ್ಟದಲ್ಲಿತ್ತು. ಅವರ ಶತ್ರುಗಳು ಕೂಡ ಅವರ ಚಾರಿತ್ರ್ಯವನ್ನು ಪ್ರಶ್ನಿಸಿರಲಿಲ್ಲ. ಪ್ರವಾದಿ ಮೊಹಮ್ಮದರ ಬಗ್ಗೆ ಪ್ರವಾದಿಯವರು ಕವಿ ಅಂತ ಅವರು ಹೇಳಿದ್ದಾರೆ, ಪ್ರವಾದಿಯವರು ಜಾದೂಗಾರ ಅಂತ ಅವರು ಹೇಳಿದ್ದಾರೆ, ಪ್ರವಾದಿಯವರು ಮಾಟಗಾರ ಅಂತ ಅವರು ಹೇಳಿದ್ದಾರೆ. ಆದರೆ ಪ್ರವಾದಿಯವರ ಸತ್ಯಸಂಧತೆ, ಅವರ ಪ್ರಾಮಾಣಿಕತೆಯ ಬಗ್ಗೆ ಅವರ ಕಠಿಣ ಶತ್ರುಗಳು ಕೂಡ ಪ್ರಶ್ನಿಸಿರಲಿಲ್ಲ. ಇನ್ನಾ ಲಾ ನುಕದ್ದಿಬುಕ ವಲಾಕಿನ್ ನುಕದ್ದಿಬು ಮಾ ಜಿಇತ ಬಿಹಿ. ಪ್ರವಾದಿಯವರ ಬಗ್ಗೆ ಶತ್ರುಗಳ ಅಧಿಕೃತವಾದ ಸ್ಟೇಟ್ಮೆಂಟ್ ಅದು. ಇನ್ನಾ ಲಾ ನುಕದ್ದಿಬುಕ, ಮುಹಮ್ಮದ್ ನಿನ್ನ ಚಾರಿತ್ರ್ಯದ ಬಗ್ಗೆ ನಮಗೆ ಸಂಶಯ ಇಲ್ಲ, ನೀನೊಬ್ಬ ಸುಳ್ಳುಗಾರ, ನೀನೊಬ್ಬ ಪ್ರಾಮಾಣಿಕ, ನೀನೊಬ್ಬ ಮೋಸಗಾರ ಅಂತ ನಾವು ಖಂಡಿತ ನಂಬುವುದಿಲ್ಲ. ಆದರೆ ವಲಾಕಿನ್ ನುಕದ್ದಿಬು ಮಾ ಜಿಇತ ಬಿಹಿ, ನೀನು ಕಲಿಸಿಕೊಡುವ ಧರ್ಮ ಇದೆಯಲ್ಲ, ಆ ಧರ್ಮವನ್ನು ನಾವು ವಿರೋಧಿಸ್ತೇವೆ. ನಿನ್ನ ಬಗ್ಗೆ ನಮಗೆ ವಿರೋಧವೇ ಇಲ್ಲ, ನೀನೊಬ್ಬ ಸುಳ್ಳು ಹೇಳುವ ಮನುಷ್ಯ ಅಂತ ನಮಗೆ ನಂಬಲಿಕ್ಕೆ ಸಾಧ್ಯವೇ ಇಲ್ಲ. ಇದು ಹೇಳುವುದು ಪ್ರವಾದಿಯವರ ಅನುಯಾಯಿಗಳಲ್ಲ, ಪ್ರವಾದಿಯವರ ಕಠಿಣ ಶತ್ರುಗಳು. ಅಂದರೆ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಜಗತ್ತಿನಲ್ಲಿ ಅಸಾಧಾರಣವಾದ ಒಂದು ಸುಧಾರಣೆಯನ್ನು ತರುವುದು ತನ್ನ ಅದ್ಭುತವಾದಂತಹ ಚಾರಿತ್ರ್ಯದ ಮೂಲಕ. ಕುರ್ಆನ್ ಕಲಿಸಿಕೊಟ್ಟಿರುವ ಫಿಲಾಸಫಿ ನಿಮ್ಮ ಬದುಕಿಗೆ ವ್ಯಾಲ್ಯೂಸ್ಗಳಿರಬೇಕು ಎಂಬುದು. ವ್ಯಾಲ್ಯೂಸ್ಗಳಿರುವಾಗ ಮಾತ್ರ ನಿಮ್ಮ ಬದುಕು ಘನತೆ ಮತ್ತು ಗೌರವದಿಂದ ಕೂಡಿರುತ್ತದೆ. ಬದುಕಿನಲ್ಲಿ ಅತಿ ಹೆಚ್ಚು ಸಂತೋಷ ಕೊಡುವ ವಿಷಯ ಯಾವುದು? ನಿಮ್ಮ ಬದುಕಿನಲ್ಲಿ ಮರೀಲಿಕ್ಕೆ ಸಾಧ್ಯವೇ ಇಲ್ಲದ ಘಟನೆ ಯಾವುದು? ನೀವು 3 ಸ್ಟಾರ್ ಹೋಟೆಲ್ನಲ್ಲಿ, 5 ಸ್ಟಾರ್ ಹೋಟೆಲ್ನಲ್ಲಿ ಧಾರಾಳ ತಿಂದವರು, ಆದರೆ ಅದು ಯಾವುದು ನಮಗೆ ನೆನಪಿಲ್ಲಲ್ಲ. ಯಾವುದೋ ಶ್ರೀಮಂತರ ಮದುವೆಗಳಲ್ಲಿ ಭಾಗವಹಿಸಿ 10 ಬಗೆಯ ಆಹಾರವನ್ನು ತಿಂದವರು, ಅದು ಯಾವುದು ನಿಮಗೆ ನೆನಪಿರುವುದಿಲ್ಲ. ಅದೆಲ್ಲವನ್ನು ನಾವು ಮರೆತು ಬಿಡುತ್ತೇವೆ. ಆದರೆ ನಿಮಗೆ ನೆನಪಿರುವುದು ಯಾವುದೆಂದರೆ, ನೀವು ಒಬ್ಬನ ಹಸಿವು ತಣಿಸಿದ್ದೀರಿ. ಹಸಿದ ಒಬ್ಬ ಮನುಷ್ಯ ನಿಮ್ಮ ಬಳಿ ಬಂದಾಗ ನೀವವನ ಹೊಟ್ಟೆ ತುಂಬಿಸಿದ್ದೀರಿ. ಆ ಹಸಿದ ಮನುಷ್ಯ ಹೊಟ್ಟೆ ತುಂಬಿದಾಗ ಅಥವಾ ಅವನಿಗೆ ಅನ್ನ ಸಿಕ್ಕಿದಾಗ ಅವನ ಕಣ್ಣಿನಲ್ಲಿ ಬಂದ ಆ ಬೆಳಕು, ಅವನ ಮುಖದಲ್ಲುಂಟಾದ ಆ ಭಾವನೆ, ಕೃತಜ್ಞತೆಯಿಂದ ನಿಮ್ಮ ಮುಖವನ್ನು ನೋಡಿ ಸಂತೋಷದಿಂದ ಅವನ ಕಣ್ಣಿನಿಂದ ಬಂದ ಕಣ್ಣೀರು, ಸಹೋದರರೇ, ಬದುಕಿನಲ್ಲಿ ಅದನ್ನೆಂದು ಕೂಡ ಮರೀಲಿಕ್ಕೆ ನಿಮಗೆ ಸಾಧ್ಯವೇ ಇಲ್ಲ. ಯಾಕೆಂದರೆ ಬದುಕಿನಲ್ಲಿ ಅತ್ಯಂತ ಸಂತೋಷ ಕೊಡುವುದು, ಬದುಕಿನಲ್ಲಿ ಮರೀಲಿಕ್ಕೆ ಸಾಧ್ಯವೇ ಇಲ್ಲದ್ದು, ನಿಮ್ಮಿಂದ ಒಬ್ಬನ ಸಮಸ್ಯೆ ಪರಿಹಾರ ಆಗುವುದು, ನೀವು ಒಬ್ಬನ ಹಸಿವು ತಣಿಸುವುದು, ನೀವೊಬ್ಬನ ಸಮಸ್ಯೆಯನ್ನು ಪರಿಹರಿಸುವುದು. ರತನ್ ಟಾಟಾ ಇತ್ತೀಚೆಗೆ ನಿಧನರಾದ ಟಾಟಾ ಸಮೂಹ ಸಂಸ್ಥೆಗಳ ಅಧ್ಯಕ್ಷ, ಬಹಳ ದೊಡ್ಡ ಉದ್ಯಮಿ ರತನ್ ಟಾಟಾ ಅವರೊಂದಿಗೆ ಒಂದು ಇಂಟರ್ವ್ಯೂನಲ್ಲಿ ಪ್ರಶ್ನಿಸಲಾಯಿತು, ನಿಮಗೆ ಅತಿ ಹೆಚ್ಚು ಸಂತೋಷವನ್ನು ಕೊಟ್ಟ ವಿಚಾರ ಯಾವುದು ಅಂತ. ನಿಮಗೆ ಯಾವಾಗ ಅತಿ ಹೆಚ್ಚು ಸಂತೋಷ ಆದ ಘಟನೆ ಯಾವುದು? ರತನ್ ಟಾಟಾ ಹೇಳಿದರು, 4 ಹಂತಗಳ ಮೂಲಕ ನಾನು ದಾಟಿ ಹೋದೆ. ಸಂತೋಷದ 4 ಹಂತಗಳನ್ನು ನಾನು ದಾಟಿದೆ. ರತನ್ ಟಾಟಾರ ಇಂಟರ್ವ್ಯೂ ಈಗಲೂ ಇದೆ, ನೀವು ನೋಡಬಹುದು ಬೇಕಾದ್ರೆ. ಸಂತೋಷದ 4 ಹಂತಗಳನ್ನು ನಾನು ದಾಟಿದೆ. 1ನೆಯ ಹಂತ, ನಾನು ಧಾರಾಳ ದುಡ್ಡು ಮತ್ತು ಸಂಪತ್ತು ಗಳಿಸಿದೆ, ಆದರೆ ನಾನು ಹುಡುಕುತ್ತಿದ್ದ ಸಂತೋಷ ನನಗೆ ಅಲ್ಲಿ ಸಿಗಲೇ ಇಲ್ಲ. 2ನೆಯ ಹಂತ, ನಾನು ಬಹಳ ವ್ಯಾಲ್ಯೂಯಬಲ್, ಅತ್ಯಂತ ಬೆಲೆ ಬಾಳುವ ವಸ್ತುಗಳನ್ನು ಸಂಗ್ರಹಿಸಿದೆ. ಬೆಲೆ ಬಾಳುವ ವಾಚ್ಗಳು, ಬೆಲೆ ಬಾಳುವ ಕಾರುಗಳು, ಬೆಲೆ ಬಾಳುವ ಪೆನ್ನುಗಳು, ಹೀಗೆ ಅತ್ಯಂತ ಬೆಲೆ ಬಾಳುವ ವಸ್ತುಗಳನ್ನು ನಾನು ಸಂಗ್ರಹಿಸಿದೆ. ಆದರೆ ನಾನು ಹುಡುಕುವ ನೆಮ್ಮದಿ ನನಗೆ ಸಿಗಲೇ ಇಲ್ಲ. 3ನೆಯ ಹಂತ, ನಾನು ಹೊಸ ಪ್ರಾಜೆಕ್ಟ್ಗಳನ್ನು ಆರಂಭಿಸಿದೆ. ಭಾರತದಲ್ಲಿ ಮತ್ತು ಸೌತ್ ಆಫ್ರಿಕಾದಲ್ಲಿ 95% ಆಯಿಲ್ ಡಿಸ್ಟ್ರಿಬ್ಯೂಷನ್ ನಮ್ಮ ಕಂಪನಿಯದ್ದಾಗಿತ್ತು. ಭಾರತದಲ್ಲಿ ಮಾತ್ರ ಅಲ್ಲ, ಏಷ್ಯಾದಲ್ಲೇ ಅತ್ಯಂತ ದೊಡ್ಡ ಸ್ಟೀಲ್ ಕಂಪನಿ ಅದು ಟಾಟಾ ಕಂಪನಿಯದ್ದಾಗಿತ್ತು. ಆದರೆ ನಾನು ಹುಡುಕುತ್ತಿರುವ ಸಂತೋಷ ನನಗೆ ಅಲ್ಲೂ ಸಿಗಲಿಲ್ಲ. ಒಂದು ದಿವಸ ಮತ್ತೆ ನಾನು 4ನೆಯ ಹಂತಕ್ಕೆ ಪ್ರವೇಶಿಸಿದೆ. ಅದು ಯಾವುದಂದರೆ, ಒಂದು ದಿವಸ ನನ್ನ ಒಬ್ಬ ಸಹೋದರ, ನನ್ನ ಒಬ್ಬ ಮಿತ್ರ 250 ಭಿನ್ನ ಸಾಮರ್ಥ್ಯ ಮಕ್ಕಳಿಗೆ ವೀಲ್ ಚೇರ್ ಕೊಡಿಸಬೇಕು ಅಂತ ಮನವಿ ಮಾಡುತ್ತಾನೆ.
ನಾನು ಒಪ್ಪಿಕೊಂಡೆ. 250 ಭಿನ್ನ ಸಾಮರ್ಥ್ಯದ ಅಂಗವಿಕಲ ಮಕ್ಕಳಿಗೆ ನಾನು ವೀಲ್ ಚೇರ್ ಕೊಡಿಸಿದೆ. ಆ ಕಾರ್ಯಕ್ರಮ, ಅದನ್ನು ವಿತರಿಸುವ ಕಾರ್ಯಕ್ರಮಕ್ಕೆ ನಾನೇ ಅತಿಥಿಯಾಗಿ ಭಾಗವಹಿಸಬೇಕು ಅಂತ ನನ್ನ ಆ ಸಹೋದರ ಒತ್ತಾಯಪಡಿಸಿದ. ನಾನು ಆ ಕಾರ್ಯಕ್ರಮದಲ್ಲಿ ಭಾಗಿಯಾದೆ. 250 ಭಿನ್ನ ಸಾಮರ್ಥ್ಯದ ಮಕ್ಕಳಿಗೆ, ಅಂಗವಿಕಲ ಮಕ್ಕಳಿಗೆ ನಾನು ವೀಲ್ ಚೇರ್ ವಿತರಿಸಿದೆ. ಆ ಮಕ್ಕಳಿಗೆ ವೀಲ್ ಚೇರ್ ವಿತರಿಸುವಾಗ ಅವರ ಕಣ್ಣಿನಲ್ಲಿ ಕಂಡ ಬೆಳಕು, ಅವರ ಮುಖದಲ್ಲಿ ಮೂಡಿದ ಮಂದಹಾಸ, ಯಾವ ಶಾಂತಿಯನ್ನು ನಾನು ಹುಡುಕುತ್ತಿದ್ದೇನೆಯೋ ಆ ಶಾಂತಿ ನನಗೆ ಅಲ್ಲಿ ಸಿಕ್ಕಿತು ಅಂತ ಹೇಳಿದರು ರತನ್ ಟಾಟಾ ಎಂಬ ಮನುಷ್ಯ. ಮುಗಿಲಿಲ್ಲ, ಅವರು ಹೇಳಿದ್ರು, ನಾನು ಅಲ್ಲಿಂದ ಹೊರಡುವಾಗ ಒಬ್ಬ ಭಿನ್ನ ಸಾಮರ್ಥ್ಯದ ಹುಡುಗ ನನ್ನ ಕಾಲನ್ನು ಬಿಗಿಯಾಗಿ ಅಪ್ಪಿ ಹಿಡಿದ. ನಾನೆಷ್ಟು ಬಿಡಿಸಲಿಕ್ಕೆ ಪ್ರಯತ್ನ ಪಟ್ಟರು ಅವನು ಬಿಡಲಿಲ್ಲ. ನಾನು ಆ ಹುಡುಗನೊಂದಿಗೆ ಕೇಳಿದ, ಮಗನೇ ನಿನಗೇನಾದರೂ ಇನ್ನೂ ಕೂಡ ಅಗತ್ಯ ಇದೆಯಾ ಅಂತ ಕೇಳಿದೆ. ಆ ಹುಡುಗ ನನ್ನ ಮುಖವನ್ನು ದಿಟ್ಟಿಸಿ ನೋಡಿದ, ನನ್ನ ಮುಖವನ್ನು ಸೂಕ್ಷ್ಮವಾಗಿ ನೋಡಿದ. ಆ ಹುಡುಗ ಹೇಳಿದ, ಸರ್, ನಾನು ನಿಮ್ಮ ಮುಖವನ್ನು ಯಾವಾಗಲೂ ನೆನಪಿನಲ್ಲಿಟ್ಟುಕೊಳ್ಳಬೇಕು. ಯಾಕೆಂದರೆ ನಾಳೆ ಸ್ವರ್ಗದಲ್ಲಿ ನಾವು ಭೇಟಿಯಾದರೆ ನಿಮ್ಮ ಮುಖವನ್ನು ನೋಡಿ ನಿಮಗೆ ಕೃತಜ್ಞತೆ ಹೇಳಬೇಕು ಸರ್ ಅಂತ ಆ ಹುಡುಗ ಹೇಳಿದ. ನಾನು ಬದುಕಿನಲ್ಲಿ ಸಂತೋಷವನ್ನು ಕಂಡುಕೊಂಡದ್ದು ಆ ಕ್ಷಣದಿಂದ ಅಂತ ಹೇಳಿದ್ರು ರತನ್ ಟಾಟಾ. ಅಲ್ಲಿಂದ ಮುಂದೆ ಅವರ ಬದುಕು ಬದಲಾಯಿತು. ಅವರು ಒಬ್ಬ ಮಹಾ ದಾನ ಮಾಡುವ, ಧಾರಾಳ ಸಮಾಜಕ್ಕೆ ಕೊಟ್ಟ ಒಬ್ಬ ದೊಡ್ಡ ಉದ್ಯಮಿಯಾಗಿ ಬದುಕಿ ಈ ಜಗತ್ತನ್ನು ಬಿಟ್ಟು ಹೋದರು. ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಜಗತ್ತಿಗೆ ಕಲಿಸಿಕೊಟ್ಟ ಪಾಠ ಇತ್ತಕುನ್ನಾರ ವಲೌ ಬಿಶಿಕ್ಕಿ ತಮ್ರ ಅಂತ ಹೇಳಿದರು. ನೀವು ನರಕಾಗ್ನಿಯಿಂದ ನಿಮ್ಮನ್ನು ಕಾಪಾಡಿಕೊಳ್ಬೇಕು, ಒಂದು ತುಂಡು ಖರ್ಜೂರವನ್ನು ದಾನ ಮಾಡಿಯಾದರು. ನಿಮ್ಮ ಬಳಿ ಯಾವುದೂ ಇಲ್ಲ, ನಿಮ್ಮ ಕೈಯಲ್ಲಿ ಏನೂ ಇಲ್ಲ, ಒಂದು ತುಂಡು ಖರ್ಜೂರ ಮಾತ್ರ ಇದೆ. ಆ ಖರ್ಜೂರವನ್ನು ದಾನ ಮಾಡಿಯಾದರೂ ನೀವು ನಿಮ್ಮನ್ನು ನರಕಾಗ್ನಿಯಿಂದ ಕಾಪಾಡಿಕೊಳ್ಳಿ ಎಂದು ಪ್ರವಾದಿಯವರು ಕಲಿಸಿಕೊಡುತ್ತಾರೆ. ಅಹಬ್ಬನ್ನಾಸಿ ಇಲಲ್ಲಾಹಿ ಅನ್ಫಅಹುಂ ಲಿನ್ನಾಸ್. ದೇವ ಅತಿ ಹೆಚ್ಚು ಇಷ್ಟಪಡುವುದು ಯಾರನ್ನು? ಹೆಚ್ಚು ನಮಾಜ್ ಮಾಡುವವನು ಅಂತ ಹೇಳಲಿಲ್ಲ, ಹೆಚ್ಚು ಸಲ ಮಕ್ಕಾಕ್ಕೆ ಹೋಗಿ ಬಂದವನನ್ನು ಅಂತ ಹೇಳಲಿಲ್ಲ. ಅಹಬ್ಬನ್ನಾಸಿ ಇಲಲ್ಲಾಹಿ ಅನ್ಫಅಹುಂ ಲಿನ್ನಾಸ್. ದೇವನಿಗೆ ಬಹಳ ಇಷ್ಟ, ದೇವನ ಅಚ್ಚುಮೆಚ್ಚಿನ ದಾಸ ಯಾರೆಂದರೆ ಯಾರು ಮನುಷ್ಯರಿಗೆ ಹೆಚ್ಚು ಉಪಕಾರ ಮಾಡುತ್ತಾರೋ ಅವನೇ ದೇವನಿಗೆ ಅಚ್ಚುಮೆಚ್ಚಿನ ದಾಸ ಅಂತ ಪ್ರವಾದಿಯವರು ಕಲಿಸಿಕೊಡುತ್ತಾರೆ. ವಯುಸಿರೂನ ಅಲಾ ಅಂಫುಸಿಹಿಂ ವಲೌ ಕಾನ ಬಿಹಿಂ ಖಸ್ವಾಸ ವಮನ್ ಯೂಕ ಶುಹ್ಹ ನಫ್ಸಿಹಿ ಫಉಲೈಕ ಹುಮುಲ್ ಮುಫ್ಲಿಹೂನ್. ಕುರಾನ್ ಹೇಳುವುದು, ಪ್ರವಾದಿಯವರ ಸಂಗಾತಿಗಳ ಒಂದು ಕ್ಯಾರೆಕ್ಟರ್ ಕುರಾನ್ ವಿವರಿಸ್ತದೆ. ಸಜ್ಜನರ ಕ್ಯಾರೆಕ್ಟರ್, ಒಳ್ಳೆಯ ಮನುಷ್ಯರ ಕ್ಯಾರೆಕ್ಟರ್. ವಯುಸಿರೂನ ಅಲಾ ಅಂಫುಸಿಹಿಂ ವಲೌ ಕಾನ ಬಿಹಿಂ ಖಸ್ವಾಸ. ಅವರಿಗೆ ಅಗತ್ಯ ಇರುವಾಗಲೂ ಅವರು ಇತರರ ಅಗತ್ಯಗಳನ್ನು ಪರಿಗಣಿಸ್ತಾರೆ ಅಂತ. ಅವರಿಗೆ ಸ್ವತಃ ಅಗತ್ಯ ಇರುವಾಗಲೂ ಅವರು ಇತರರ ಅಗತ್ಯಗಳನ್ನು ಪರಿಗಣಿಸ್ತಾರೆ. ನಿಮಗೆ ಸ್ವತಃ ನೀವು ಕಷ್ಟದಲ್ಲಿ ಸಮಸ್ಯೆಯಲ್ಲಿ ಇರುವಾಗಲೂ ಇತರರ ಕಷ್ಟ ನಿಮಗೆ ಅರ್ಥ ಆಗುವುದು, ಇತರರ ಸಮಸ್ಯೆ ನಿಮಗೆ ಅರ್ಥ ಆಗುವುದು. ವಮನ್ ಯೂಕ ಶುಹ್ಹ ನಫ್ಸಿಹಿ ಫಉಲೈಕ ಹುಮುಲ್ ಮುಫ್ಲಿಹೂನ್. ಯಾರು ಮನಸ್ಸಿನ ಸಂಕುಚಿತತೆಯಿಂದ ಪಾರಾಗುತ್ತಾರೋ ಅವರೇ ವಿಜಯಿಗಳು ಅಂತ ಕುರ್ಆನ್ ವಿವರಿಸ್ತದೆ. ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರೊಂದಿಗೆ ಪ್ರಶ್ನಿಸಲಾಯಿತು, ಅಯ್ಯು ಸದಕತಿ ಖೈರುನ್ ಯಾ ರಸೂಲಲ್ಲಾಹ್. ಪ್ರವಾದಿಯವರೇ, ಶ್ರೇಷ್ಠವಾದ ದಾನ ಯಾವುದು? ಶ್ರೇಷ್ಠವಾದ ದಾನ ಯಾವುದು? ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಕೊಟ್ಟ ಉತ್ತರ, ಶ್ರೇಷ್ಠವಾದ ದಾನ ಯಾವುದೆಂದರೆ ನಿಮಗೆ ಅಗತ್ಯ ಇರುವಾಗಲೂ ನೀವು ಬೇರೆಯವರ ಕಷ್ಟವನ್ನು ನೋಡಿ ಅದಕ್ಕೆ ಪರಿಹಾರ ಕೊಡುವುದಾದರೆ ಅದು ಶ್ರೇಷ್ಠವಾದ ದಾನ. ನಿಮಗೆ ಅಗತ್ಯ ಇದೆ, ನೀವೇ ಕಷ್ಟದಲ್ಲಿದ್ದೀರಿ, ನೀವೇ ಸಮಸ್ಯೆಯಲ್ಲಿದ್ದೀರಿ. ನೀವು ಕಷ್ಟದಲ್ಲಿರುವಾಗಲೂ ನಿಮಗೆ ಬೇರೆಯವರ ಕಷ್ಟ ಅರ್ಥ ಆಗುವುದು, ನೀವು ಸಮಸ್ಯೆಯಲ್ಲಿರುವಾಗಲೂ ನಿಮಗೆ ಬೇರೆಯವರ ಸಮಸ್ಯೆ ಅರ್ಥ ಆಗುವುದು. ಹಾಗೆ ಬೇರೆಯವರ ಸಮಸ್ಯೆಗೆ ಸ್ಪಂದಿಸುವುದು ಅದು ಅತ್ಯಂತ ಶ್ರೇಷ್ಠವಾದ, ದೇವ ಅತಿ ಹೆಚ್ಚು ಇಷ್ಟಪಡುವಂತಹ ದಾನವಾಗಿದೆ ಎಂದು ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಕಲಿಸಿಕೊಡ್ತಾರೆ. ಆದ್ದರಿಂದ ಸಹೋದರ ಸಹೋದರಿಯರೇ, ಬದುಕಿನಲ್ಲಿ ಬಹಳ ಗೌರವ ಇರಬೇಕಾದರೆ, ಬದುಕಿನಲ್ಲಿ ಘನತೆ ಇರಬೇಕಾದರೆ ನೀವು ಇನ್ನೊಬ್ಬರಿಗಾಗಿ ಬದುಕಬೇಕು. ಡೋಂಟ್ ಟೇಕ್ ಯುವರ್ ಸೆಲ್ಫ್ ಟು ಸೀರಿಯಸ್ಲಿ ಅಂತ ಹೇಳಲಾಗುತ್ತದೆ. ನಿಮ್ಮ ಬಗ್ಗೆ ನೀವು ಹೆಚ್ಚು ಸೀರಿಯಸ್ ಆಗಬಾರ್ದು ಅಂತ. ನಿಮ್ಮ ಸುಖ, ನಿಮ್ಮ ಸವಲತ್ತು, ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸು, ಇದರ ಬಗ್ಗೆ ಹೆಚ್ಚು ಸೀರಿಯಸ್ ಆಗಬಾರ್ದು. ನೀವು ಪರರಿಗಾಗಿ ಬದುಕುವಾಗ, ಬೇರೆಯವರ ಕಷ್ಟಕ್ಕಾಗಿ ಬದುಕುವಾಗ, ಅಲೆಕ್ಸಾಂಡರ್ ಗ್ರಹಾಂ ಬೆಲ್ ಟೆಲಿಫೋನ್ ಕಂಡು ಹಿಡಿದ ವಿಜ್ಞಾನಿ. ಅಲೆಕ್ಸಾಂಡರ್ ಗ್ರಹಾಂ ಬೆಲ್ ಕಷ್ಟಪಟ್ಟು ಟೆಲಿಫೋನ್ ಕಂಡು ಹಿಡಿಯುತ್ತಾರೆ.
ಆದರೆ ಆ ಮನುಷ್ಯ ಒಮ್ಮೆಯೂ ತನ್ನ ಮನೆಗೆ ಫೋನೇ ಮಾಡಲಿಲ್ಲ ಅಂತ, ತನ್ನ ಮನೆಗೆ ಫೋನ್ ಮಾಡಲೇ ಇಲ್ಲ. ಯಾಕೆಂದರೆ ಆ ಮನುಷ್ಯನ ಮನೆಯಲ್ಲಿ ಇಬ್ಬರು ಇದ್ದಾರೆ, ಒಬ್ಬರು ಅವರ ಅಮ್ಮ, ಇನ್ನೊಬ್ಬರು ಪತ್ನಿ. ಅಮ್ಮನಿಗೆ ಕಿವಿ ಕೇಳಿಸುವುದಿಲ್ಲ, ಪತ್ನಿಗೆ ಬಾಯಿ ಬರುವುದಿಲ್ಲ. ಮತ್ತೆ ಯಾರಿಗೆ ಫೋನ್ ಮಾಡುವುದು? ಅಮ್ಮನಿಗೆ ಕಿವಿ ಕೇಳಿಸುವುದಿಲ್ಲ, ಪತ್ನಿಗೆ ಬಾಯಿ ಬರುವುದಿಲ್ಲ. ಅದಿದ್ದು ಕೂಡ ಗ್ರಹಾಂ ಬೆಲ್ ಯಾರಿಗೆ ಇಷ್ಟು ಕಷ್ಟಪಟ್ಟು ಟೆಲಿಫೋನ್ ಕಂಡು ಹಿಡಿದದ್ದು? ಜಗತ್ತಿಗೆ, ಮನುಷ್ಯರಿಗೆ, ಮಾನವ ಕುಲಕ್ಕೆ. ಒಬ್ಬ ಮನುಷ್ಯನ ಬದುಕಿಗೆ ಇರುವ ಗೌರವ, ಅದೊಬ್ಬ ಮನುಷ್ಯನ ಬದುಕು ಘನತೆಯಿಂದ ಕೂಡಿರಬೇಕಾದರೆ ಮನುಷ್ಯನ ಸಮಸ್ಯೆಗಳನ್ನು ಅರ್ಥ ಮಾಡುವಾಗ, ಬದುಕಿನಲ್ಲಿ ವ್ಯಾಲ್ಯೂಸ್ಗಳಿರುವಾಗ ಮನುಷ್ಯನ ಬದುಕಿಗೆ ಗೌರವ ಇರ್ತದೆ, ಮನುಷ್ಯನ ಬದುಕಿಗೆ ಘನತೆ ಇರುತ್ತದೆ. ಪವಿತ್ರ ಕುರ್ಆನ್ ಕಲಿಸಿಕೊಟ್ಟಿರುವ ಪಾಠ. ಆದ್ದರಿಂದ ನಾವು ನಾವಾಗಿರಬೇಕು. ಯಾವಾಗ ಯಾರೋ ನಮ್ಮ ಬಗ್ಗೆ ಏನೋ ಹೇಳಿದ್ರು ಅಂತ ಟೆನ್ಷನ್ ಮಾಡಿ, ಅವ ನನ್ನ ಬಗ್ಗೆ ಹಾಗೆ ಹೇಳಿದ, ಇವ ನನ್ನ ಬಗ್ಗೆ ಹೀಗೆ ಕಮೆಂಟ್ ಮಾಡಿದ್ದಾನೆ, ಇದೆಲ್ಲ ತಲೆ ಕೆಡಿಸಿಕೊಳ್ಬೇಕಾದ ವಿಚಾರಗಳು ಖಂಡಿತ ಅಲ್ಲ. ಇಮಾಮ್ ಗಜ್ಜಾಲಿ ಅಂತ ಒಬ್ಬ ಫಿಲೋಸಫರ್, ಬಹಳ ದೊಡ್ಡ ವಿದ್ವಾಂಸ, ಅವರ ಒಂದು ಕೊಟೇಶನ್ ನಾನು ಮುಗಿಸ್ತಾ ಇದ್ದೇನೆ. ಅವರು ಹೇಳುವುದು, ಅಲ್ ಉಲಮಾಉ ಯತಹದ್ದಸೂನ ಅನಿಲ್ ಅಫ್ಕಾರ. ಈ ಸಮಾಜದಲ್ಲಿ ಅತ್ಯಂತ ಶ್ರೇಷ್ಠ ವ್ಯಕ್ತಿಗಳು ಯಾರೆಂದರೆ ಅವರು ಐಡಿಯಾಸ್ಗಳ ಬಗ್ಗೆ ಮಾತಾಡ್ತಾರೆ ಅಂತ. ಅವರು ಐಡಿಯಾಸ್ಗಳ ಬಗ್ಗೆ ಮಾತಾಡ್ತಾರೆ. ಅವರು ಈ ಜಗತ್ತಿನಲ್ಲಿ ಅತ್ಯಂತ ಶ್ರೇಷ್ಠ ಮನುಷ್ಯರು, ಬಹಳ ಒಳ್ಳೆಯವರು. ಪರಿಸರದ ಬಗ್ಗೆ, ಸಮಾಜದ ಬಗ್ಗೆ, ಜಗತ್ತಿನ ಬಗ್ಗೆ, ಆಗು ಹೋಗುಗಳ ಬಗ್ಗೆ, ಹೀಗೆ ಯಾವಾಗಲೂ ವಿಷಯಗಳು, ಐಡಿಯಾಸ್ಗಳ ಬಗ್ಗೆ ಮಾತಾಡುತ್ತಾರೆ, ಬಹಳ ಒಳ್ಳೆಯವರು. ವಲ್ ಅಶ್ಖಾಸುಲ್ ಆದಿಯೂನ ಯತಹದ್ದಸೂನ ಅನಿಲ್ ಅಶಿಯಾಯ್. ಇನ್ನು ಜನಸಾಮಾನ್ಯರು ಅಂತ, ಸಾಮಾನ್ಯ ಜನರು, ಅವರು ಈವೆಂಟ್ಸ್ಗಳ ಬಗ್ಗೆ ಮಾತಾಡ್ತಾ ಇರ್ತಾರೆ. ಫಿಲ್ಮು, ಕ್ರಿಕೆಟು, ಮದುವೆ, ಪಾರ್ಟಿ, ಹೀಗೆ ಈವೆಂಟ್ಸ್ಗಳ ಬಗ್ಗೆ ಮಾತಾಡ್ತಾರೆ ಜನಸಾಮಾನ್ಯರು. ಅಮ್ಮ ಸಗಾರುನ್ನಾಸಿ ಫಯತಹದ್ದಸೂನ ಅನಿಲ್ ಅಶ್ಖಾಸಿ ಅಂತ ಅವರು ಹೇಳೋದು. ಇನ್ನು ಬಹಳ ಲೋ ಕೆಟಗರಿಯ ಜನರು ಯಾರೆಂದರೆ ಅವರು ಜನರ ಬಗ್ಗೆ ಕಮೆಂಟ್ ಮಾಡ್ತಾ ಇರ್ತಾರೆ. ಅವ ಹಾಗೆ, ಅವ ಹೀಗೆ, ಅವ ಅದು, ಅವ ಇದು, ಹೀಗೆ ಮಾತಾಡುವ ಮನುಷ್ಯರು ಅತ್ಯಂತ ನಿಕೃಷ್ಟರು ಅಂತ. ನಾವು ಯಾರು ಕೂಡ ನಮ್ಮ ಮುಖ ನೋಡಲಿಲ್ಲಲ್ಲ ಈ ಜಗತ್ತಿನಲ್ಲಿ. ಅವರ ಮುಖವನ್ನು ಯಾರು ನೋಡಲಿಲ್ಲ. ನಾನು ಇಲ್ಲಿನ ತನಕ ನನ್ನ ಮುಖ ನೋಡಲಿಲ್ಲಲ್ಲ, ಸಾಧ್ಯವೇ ಇಲ್ಲ. ನಿಮಗೆ ನಿಮ್ಮ ಮುಖ ನೋಡಲಿಕ್ಕೆ ಸಾಧ್ಯವೇ ಇಲ್ಲ. ನಾನು ನನ್ನ ಕೈ ನೋಡಿದ್ದೇನೆ, ನಾನು ನನ್ನ ಕಾಲು ನೋಡಿದ್ದೇನೆ, ಆದರೆ ಮುಖ ನೋಡಿದವರು ಯಾರಿದ್ದೀರಿ? ಯಾರು ಯಾರ ಮುಖವನ್ನು ನೋಡಲಿಲ್ಲ. ನೀವು ನಿಮ್ಮ ಮುಖ ನೋಡಿದ್ದು ಕನ್ನಡಿಯಲ್ಲಿ ಮಾತ್ರ. ಕನ್ನಡಿಯಲ್ಲಿ ಕಾಣುವುದು ಪ್ರತಿಬಿಂಬ, ಅದು ಒರಿಜಿನಲ್ ಅಲ್ಲಲ್ಲ. ಕನ್ನಡಿಯಲ್ಲಿ ಏನಾಗ್ತದೆ, ಕನ್ನಡಿ ಬಹಳ ಒಳ್ಳೆಯ ಕನ್ನಡಿ ಆದರೆ ನಿಮ್ಮ ಮುಖ ಬಹಳ ಚಂದವಾಗಿ ಕಾಣುತ್ತದೆ. ಕನ್ನಡಿ ಕಪ್ಪು ಕಪ್ಪಾಗಿದ್ದರೆ ಏನಾಗ್ತದೆ, ನಿಮ್ಮ ಮುಖ ಕಪ್ಪು ಕಪ್ಪು ಕಾಣ್ತದೆ. ನಿಮ್ಮನ್ನು ಬೇರೆ ಬೇರೆ, ನಿಮ್ಮನ್ನು ಕುಳ್ಳನಾಗಿ ತೋರಿಸುವ ಕನ್ನಡಿ ಇದೆ, ನಿಮ್ಮನ್ನು ದಪ್ಪಾಗಿ ತೋರಿಸುವ ಕನ್ನಡಿ ಇದೆ, ನಿಮ್ಮನ್ನು ದೊಡ್ಡವರನ್ನಾಗಿ ತೋರಿಸುವ ಎಲ್ಲ ರೀತಿಯ ಕನ್ನಡಿಗಳಿವೆ. ಅದೇ ರೀತಿ ನಿಮ್ಮ ಬಗ್ಗೆ ಯಾರಾದರೂ ಒಬ್ಬ ಕೆಟ್ಟ ಕಮೆಂಟ್ ಮಾಡಿದ್ದರೆ ನಿಮಗೆ ಗೊತ್ತಿರಬೇಕು, ಆ ಮನುಷ್ಯ ಒಳ್ಳೆಯವನಾಗಿದ್ದರೆ, ಅದು ಒಳ್ಳೆಯ ಕನ್ನಡಿಯಾಗಿದ್ದರೆ ನಾನು ಅವನಿಗೆ ಒಳ್ಳೆಯವನಾಗಿ ಕಾಣ್ತಾ ಇದ್ದೆ. ಆ ಕನ್ನಡಿ ಕೆಟ್ಟ ಕಾರಣದಿಂದ ಆ ಕನ್ನಡಿಗೆ ನಾನು ಕೆಟ್ಟದಾಗಿ ಕಾಣ್ತಾ ಇದ್ದೇನೆ. ಆದ್ದರಿಂದ ನನ್ನ ಸಮಸ್ಯೆ ಅಲ್ಲ, ಅವನ ಸಮಸ್ಯೆ ಅದು. ಅವ ಒಳ್ಳೆಯವನಾಗಿದ್ದರೆ ಅವ ನನ್ನ ಬಗ್ಗೆ ಒಳ್ಳೆಯದು ಹೇಳ್ತಾ ಇದ್ದ. ಅವ ಕೆಟ್ಟವನಾದ ಕಾರಣಕ್ಕೆ ನನ್ನ ಬಗ್ಗೆ ಅವ ಕೆಟ್ಟ ಕಮೆಂಟ್ ಮಾಡ್ತಾ ಇದ್ದಾನೆ. ಸಮಸ್ಯೆ ಮುಗೀತಲ್ಲ, ಟೆನ್ಷನ್ ಮಾಡಬೇಕಾದ ಅಗತ್ಯ ಇಲ್ಲಲ್ಲ. ಹೀಗೆ ಬದುಕಿನಲ್ಲಿ ಬಹಳ ಸರಳವಾಗಿ ಕೆಲವು ಮಾನಸಿಕತೆ ಇದ್ದರೆ ಬದುಕು ಬಹಳ ಘನತೆಯಿಂದ ಕೂಡಿರ್ತಾನೆ. ನಾನು ಮುಗಿಸ್ತಾ ಇದ್ದೇನೆ. ಪವಿತ್ರ ಕುರ್ಆನ್ನಲ್ಲಿ ಮನುಷ್ಯನ ಜೀವಕ್ಕೆ ಮಾತ್ರ ಅಲ್ಲ, ಅವನ ಭಾವನೆಗಳಿಗೆ ಕೂಡ ನೋವು ಕೊಡಬಾರದು ಅಂತ ಹೇಳಿದ್ದು. ವಲಾ ಯಗ್ತಬ್ ಬಅಲುಕುಂ ಬಅಲಾ ವಲಾ ತಲ್ಮಿಜು ಅನ್ಫುಸಕುಂ ವಲಾ ತನಾಬಜು ಬಿಲ್ ಅಲ್ಕಾಬಿ. ಕುರ್ಆನ್ನ ಶಿಕ್ಷಣ. ನೀವು ಪರದೂಷಣೆ ಮಾಡಬಾರದು, ನೀವು ಅಡ್ಡ ಹೆಸರಿನಿಂದ ಜನರನ್ನು ಕರೀಬಾರದು, ನೀವು ಜನರನ್ನು ತಮಾಷೆ ಮಾಡಬಾರದು. ಹೀಗೆ ಮನುಷ್ಯನ ಶರೀರಕ್ಕೆ ಮಾತ್ರ ಅಲ್ಲ, ಅವನ ಮನಸ್ಸಿಗೆ ನೋವು ಕೊಡುವುದು ಕೂಡ ಅತಿ ದೊಡ್ಡ ಪಾಪ ಅಂತ ಕುರ್ಆನ್ ಹೇಳಿತು. ಹುಸ್ನುಲ್ಲನ್ನಿ ಮಿನ್ ಹುಸ್ನಿಲ್ ಇಬಾದ. ಮನುಷ್ಯರ ಬಗ್ಗೆ ಒಳ್ಳೆಯ ಅಭಿಪ್ರಾಯ ತಾಳುವುದು ಕೂಡ ಬಹಳ ಶ್ರೇಷ್ಠವಾದ ಆರಾಧನೆಯಾಗಿದೆ ಅಂತ ಪ್ರವಾದಿಯವರು ಕಲಿಸಿಕೊಡುತ್ತಾರೆ. ಸಹೋದರ ಸಹೋದರಿಯರೇ, ಮನುಷ್ಯನಿಗೆ ಗೌರವ ಇಲ್ಲದ, ಮನುಷ್ಯನಿಗೆ ಘನತೆ ಇಲ್ಲದ, ಮನುಷ್ಯರ ಮಧ್ಯೆ ಪ್ರೀತಿ ಮತ್ತು ವಿಶ್ವಾಸ ಇಲ್ಲದ ಒಂದು ನಾಡಿನಲ್ಲಿ, ಒಂದು ಸಮಾಜದಲ್ಲಿ ಧಾರಾಳ ಮಸೀದಿಗಳು, ಮಂದಿರಗಳು, ಮಠಗಳು, ಚರ್ಚ್ಗಳು ಇರುವುದರಿಂದ ಯಾವ ಪ್ರಯೋಜನವೂ ಇಲ್ಲ. ಮನುಷ್ಯನಿಗೆ ಗೌರವ ಇಲ್ಲದ ಸಮಾಜದಲ್ಲಿ, ಮನುಷ್ಯನಿಗೆ ಗೌರವ ಇಲ್ಲದ, ಘನತೆ ಇಲ್ಲದ ಸಮಾಜದಲ್ಲಿ
ಮನುಷ್ಯರ ಮಧ್ಯೆ ಪ್ರೀತಿ ನಂಬಿಕೆ ಇಲ್ಲದ ಒಂದು ಸಮಾಜದಲ್ಲಿ ಧಾರಾಳ ಮಸೀದಿಗಳಿದ್ದೇನು ಪ್ರಯೋಜನ ಇದೆ? ಅಲ್ಲಿ ಧಾರಾಳ ಮಂದಿರಗಳು ಮಠಗಳಿದ್ದು ಏನು ಪ್ರಯೋಜನ ಇದೆ? ಯಾವ ಪ್ರಯೋಜನವೂ ಇಲ್ಲ. ಮನುಷ್ಯನಿಗೆ ಘನತೆ ಇಲ್ಲದ, ಮನುಷ್ಯನಿಗೆ ಗೌರವ ಇಲ್ಲದ ಒಂದು ಸಮಾಜದಲ್ಲಿ ನೀವು ಸೈನ್ಸು, ಟೆಕ್ನಾಲಜಿ, ಇನ್ಫ್ರಾಸ್ಟ್ರಕ್ಚರ್, ಕಲೆ, ಸಾಹಿತ್ಯ ಎಷ್ಟು ಬೆಳೆದು ಯಾವ ಪ್ರಯೋಜನ ಇಲ್ಲಲ್ಲ. ಇದೆಲ್ಲವೂ ಇರುವುದು ಮನುಷ್ಯ ಘನತೆಯೊಂದಿಗೆ ಬದುಕುವುದಕ್ಕೆ, ಇದೆಲ್ಲವೂ ಇರುವುದು ಮನುಷ್ಯ ಗೌರವದೊಂದಿಗೆ ಬದುಕುವುದಕ್ಕೆ, ಇದೆಲ್ಲವೂ ಇರುವುದು ಮನುಷ್ಯ ಪ್ರೀತಿಯಿಂದ ಬದುಕುವುದಕ್ಕೆ. ಆದ್ದರಿಂದ ಸಹೋದರ ಸಹೋದರಿಯರೇ, ಮನುಷ್ಯನನ್ನು ಗೌರವಿಸುವ, ಮನುಷ್ಯನನ್ನು ಪ್ರೀತಿಸುವ, ಎಲ್ಲ ಜಾತಿ ಧರ್ಮಗಳಾಚೆ ಮ್ಯಾನ್ ಈಸ್ ದ ಮೆಷರ್ ಆಫ್ ಎವ್ರಿಥಿಂಗ್ ಅಂತ ಹೇಳಲಾಗುತ್ತದೆ. ಮನುಷ್ಯ ಮುಖ್ಯ, ಮನುಷ್ಯ ಮುಖ್ಯ. ಹಾಗೆ ಮನುಷ್ಯನನ್ನು ಗೌರವಿಸುವ, ಮನುಷ್ಯನನ್ನು ಪ್ರೀತಿಸುವ, ಮನುಷ್ಯನ ಘನತೆಯನ್ನು ಕಾಪಾಡುವ ಬಹಳ ಉದಾತ್ತವಾದ ಮಾರ್ಗದರ್ಶನಗಳನ್ನು ಈ ಜಗತ್ತಿಗೆ ಎಲ್ಲ ಧರ್ಮಗಳು ಕಲಿಸಿಕೊಟ್ಟಿದೆ. ಪವಿತ್ರ ಕುರ್ಆನ್ನ ಮೂಲ ಶಿಕ್ಷಣ ಮನುಷ್ಯನನ್ನು ಗೌರವಿಸಬೇಕು ಎಂಬುದು. ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ತನ್ನ ಕೊನೆಯ ಭಾಷಣದಲ್ಲಿ ಕೂಡ ವಿದಾಯ ಭಾಷಣ ಅಂತ ಹೇಳಲಾಗುತ್ತದೆ. ಆ ಭಾಷಣದಲ್ಲಿ ಅವರು ಹೇಳಿದ್ದು, ಅಲಾ ಇನ್ನ ದಿಮಾಅಕುಂ ವ ಅಮ್ವಾಲಕುಂ ವ ಅರಾಲಕುಂ ಹರಾಮುನ್ ಅಲೈಕುಂ. ಜಗತ್ತಿನಲ್ಲಿ ಪ್ರತಿಯೊಬ್ಬರ ರಕ್ತ, ನಿಮ್ಮ ಸಂಪತ್ತು ಮತ್ತು ನಿಮ್ಮ ಘನತೆ, ನಿಮ್ಮ ಗೌರವ ಅದು ಪವಿತ್ರವಾದದ್ದು. ಅದನ್ನು ನೀವು ಕಾಪಾಡಿಕೊಳ್ಬೇಕು. ಈ ಜಗತ್ತಿನ ಪ್ರತಿಯೊಬ್ಬ ರಕ್ತವನ್ನು, ಪ್ರತಿಯೊಬ್ಬನ ಸಂಪತ್ತನ್ನು, ಪ್ರತಿಯೊಬ್ಬನ ಮಾನವನ್ನು, ಮರ್ಯಾದೆಯನ್ನು ನೀವು ಗೌರವಿಸಬೇಕಾದದ್ದು ನಿಮ್ಮ ಬಹಳ ದೊಡ್ಡ ಜವಾಬ್ದಾರಿಯಾಗಿದೆ ಎಂದು ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ತನ್ನ ಕೊನೆಯ ಭಾಷಣದಲ್ಲಿ ಕೂಡ ಈ ಜಗತ್ತಿಗೆ ಪಾಠ ಕಲಿಸಿಕೊಡುತ್ತಾರೆ. ಆದ್ದರಿಂದ ಕುರ್ಆನ್ನ ಬಹಳ ಮೂಲಭೂತವಾದ ಶಿಕ್ಷಣ ಮನುಷ್ಯ ಘನತೆಯೊಂದಿಗೆ ಬದುಕಬೇಕು, ಮನುಷ್ಯ ಗೌರವದೊಂದಿಗೆ ಬದುಕಬೇಕು, ಮನುಷ್ಯ ಬಹಳ ಪ್ರೀತಿಯಿಂದ ಬದುಕಬೇಕು. ಆ ಪ್ರೀತಿಯ, ಘನತೆಯ, ಗಾಂಭೀರ್ಯದ, ಗೌರವದ ಬದುಕಿನ ಉದಾತ್ತವಾದ ಪಾಠಗಳನ್ನು ಪವಿತ್ರ ಕುರ್ಆನ್ನ ಪುಟಗಳಲ್ಲಿ ವಿವರಿಸಿಕೊಡಲಾಗಿದೆ. ಆ ಪಾಠಗಳು ನಮಗೆ ಮಾರ್ಗದರ್ಶನವಾಗಲಿ ಎಂಬ ಹಾರೈಕೆಯೊಂದಿಗೆ ತಮಗೆಲ್ಲ ಕೃತಜ್ಞತೆಗಳನ್ನು ಹೇಳಿ ಮಾತನ್ನು ಮುಗಿಸ್ತಾ ಇದ್ದೇನೆ. ಅಸ್ಸಲಾಮು ಅಲೈಕುಂ. ನಿಮ್ಮೆಲ್ಲರ ಮೇಲೆ ದೇವನ ಶಾಂತಿ ಮತ್ತು ಕರುಣೆ ಇರಲಿ. ಆತ್ಮೀಯ ಬಂಧುಗಳೇ,